ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC, GD, MTS, CHSL, CGL ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಇದನ್ನ ನಿಮಗೆ ಮೇನ್ಲಿ ಯಾರಿಗೆ ಇದನ್ನ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ 10th ಮೇಲ್ಗಡೆ ಯಾರ್ಯಾರು ಎಕ್ಸಾಮ್ ಬರೀತಿದ್ರಲ್ವಾ, ಲೈಕ್ ಇವಾಗ GD ಎಕ್ಸಾಮ್ ಆಗಿರಲಿ ಅಂಡ್ ದೆನ್ MTS ಆಗಿರಲಿ ಅಂಡ್ ದೆನ್ ಅಗೇನ್ ನಿಮಗೆ ಹೇಳೋದು ಯಾವುದು ಅಂತಂದ್ರೆ ಡಿ ಗ್ರೂಪ್ ಎಕ್ಸಾಮ್ ಆಗಿರಲಿ, ಸರಿನಾ? ಇವೆಲ್ಲವೂ ಕೂಡ ನಿಮಗೆ 10th ಲೆವೆಲ್ ಎಕ್ಸಾಮ್ ಆಗಿದಾವೆ. ಸೊ ಈ ಎಕ್ಸಾಮ್ಗಳಿಗೆ ಬರೀತಕ್ಕಂತಹ ಆಸ್ಪಿರೆಂಟ್ಸ್ಗೆ ಈ ಕ್ಲಾಸ್ ಏನಿದೆ ಅಲ್ವಾ ಹೆವಿ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಸ್ಪೆಷಲಿ ಇನ್ನು ಮೇನ್ಲಿ ನಿಮಗೆ ಹೇಳೋದಾದ್ರೆ ಈ SSC, GD ಎಸ್ಪಿರೆಂಟ್ಸ್ ಏನಿದಾರಲ್ವಾ, SSC, GD ಎಸ್ಪಿರೆಂಟ್ಸ್ ನೀವು ಇಲ್ಲಿಂದ ಏನಾದರೂ ನೀವು ಕ್ಲಾಸ್ ಕೇಳ್ತಾ ಬಂದ್ರೆ ಮೀನ್ಸ್ ನಾವೇನು ಡೈಲಿ ಹೇಳ್ತಿರ್ತೀವಲ್ವಾ, ಇಲ್ಲಿ ವೀಕ್ಲಿ 1, 2, 3 ಕ್ಲಾಸ್ ಅಥವಾ ಒಂದು 5 ಕ್ಲಾಸ್ ಇಲ್ಲಾಂದ್ರೆ ಒಂದೇ ಕ್ಲಾಸ್ ಇರಲಿ, ಆ ಕ್ಲಾಸ್ನ ನೀವು ಕೇಳ್ತಾ ಹೋಗಿ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಇನ್ನು ಫೆಬ್ರವರಿಯಲ್ಲಿ ಕಂಡುಬರುತ್ತೆ, ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಕಂಡುಬರುತ್ತೆ ನಿಮಗೆ. ಸೊ ಅಲ್ಲಿವರೆಗೂ ನಿಮಗೆ GK ಏನಿದೆ ಅಲ್ವಾ ಸಂಪೂರ್ಣವಾಗಿ ನಿಮಗೆ ಕವರ್ ಆಗಿರುತ್ತೆ, ಸರಿನಾ? ಸೊ ಅದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಸರ್ ನಮಗೆ MTS ಮತ್ತು CHSL, CGL ಅವರಿಗೆ ಹೇಗೆ ನಿಮಗೂ ಕೂಡ ಇದೇ ಕಾನ್ಸೆಪ್ಟ್ ಮೇಲೇ ಕ್ವಶನ್ ಕೇಳ್ತಾನೆ, ಬಟ್ ಲೆವೆಲ್ ಏನಿದೆ ಅಲ್ವಾ ಕ್ವಶನ್ ತೆಗಿಯೋ ಲೆವೆಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾನೆ. MTS ಅಲ್ಲಿ ನಿಮಗೆ ನಾರ್ಮಲ್ ಆಗಿ ಇಲ್ಲಿ ಬರ್ತಕ್ಕಂತಹ ಒಂದು 30% ಕ್ವಶನ್ಗಳು ಅಲ್ಲಿ ನಿಮಗೆ MTS ಅಲ್ಲಿ ರಿಪೀಟ್ ಆಗ್ತವೆ. 30% ಕ್ವಶನ್ಗಳು ನಾನು ಹೇಳ್ತಾ ಇದ್ದೀನಿ. ರಿಮೈನಿಂಗ್ 70% ಕ್ವಶನ್ಗಳು ಏನಿದಾವಲ್ವಾ, ಇವಾಗ ನಾನು ನಿಮ್ಗೆ ಏನು ಎಡಿಷನಲ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗಿರ್ತೀನಿ, ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಸಮ್ ಡೆಪ್ತ್ ಇನ್ಫಾರ್ಮೇಷನ್, ಆ ಒಂದು ಇನ್ಫಾರ್ಮೇಷನ್ ಮೇಲೆ ನಿಮಗೆ ಕ್ವಶನ್ಗಳು ಬರ್ತವೆ, ಸರಿನಾ? ಸೊ ಇಷ್ಟು ಹೇಳ್ತಾ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಮೈಸೂರು ದಸರಾ ಭಾರತದ ಯಾವ ರಾಜ್ಯದ ಒಂದು ಭವ್ಯವಾದ ಸಂಭ್ರಮಾಚರಣೆಯಾಗಿದ್ದು ರಾಜಮನೆತನದ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅಲಂಕೃತಗೊಂಡ ಗಜಪಡೆಯ ಪ್ರದರ್ಶನವನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿನೇ ಕೊಟ್ಟಿದ್ದಾನೆ. ಇಲ್ಲಿ ಮಾಹಿತಿನೂ ಕೂಡ ನೀವು ತಿಳ್ಕೋಬಹುದು. ನಮ್ಮ ಕರ್ನಾಟಕದವರಿಗೆ ಇದು ಮಾಹಿತಿ ಆಗತ್ತೆ ಇಲ್ಲ ಅಂತ ನಾನು ಹೇಳ್ತೀನಿ, ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಕರ್ನಾಟಕ ಅಂತ, ಆಪ್ಷನ್ ಡಿ ಕರ್ನಾಟಕ ಅಂತ. ಸರ್ ಇದು ಇಷ್ಟು ಈಸಿ ಇದೆಯಲ್ಲ ಕ್ವಶನ್, ಇದು ಕೇಳ್ತಾನ? ಹೌದು ಕೇಳಿದಾನೆ. ಇದನ್ನ SSC, GD 2025 ಫೆಬ್ರವರಿ ತಿಂಗಳಲ್ಲಿ 3rd ಶಿಫ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಇದು. ಸೊ ಇದು ನಿಮಗೆ ನಮ್ಮ ಸೌತ್ ಇಂಡಿಯಾದವ್ರಿಗೆ ಏನಿದೆ ಅಲ್ವಾ, ಸೌತ್ ಇಂಡಿಯನ್ಸ್ಗೆ ಈ ಕ್ವಶನ್ ಈಸಿ ಕ್ವಶನ್ ಇದು. ನಮಗೆ ಪೊಂಗಲ್ ಬಂತು ಅಂದ್ರೆ ಅಂಡ್ ದೆನ್ ಯಾವುದು ನಮ್ಮ ಈ ದಸರಾ ಬಂತು ಅಂತಂದ್ರೆ, ಮತ್ತೆ ಯಾವ್ದನ್ನಂತ ಹೇಳ್ತೀವಿ ಯುಗಾದಿ ಬಂತು ಅಂತಂದ್ರೆ, ಇವೆಲ್ಲವೂ ಕೂಡ ನಮಗೆ ಕ್ವಶನ್ಗಳು ಈಸಿ ಅನಿಸ್ತವೆ. ಬಟ್ ಇದೇ ಏನಾದರೂ ನೀವು ನಾರ್ತ್ ಈಸ್ಟ್ ಸ್ಟೇಟ್ ನ ಹುಡುಗ, ಮಣಿಪುರ ಹುಡುಗ ಈ ಒಂದು ಕ್ವಶನ್ ನೋಡಿದ್ರೆ ಗಾಬರಿ ಆಗ್ಬಿಡ್ತಾನೆ. ನೋಡಿದ ತಕ್ಷಣನೇ ಏನಿಷ್ಟು ಉದ್ದ ಇದೆ ಕ್ವಶನ್, ಇದು ಏನಿದು ಮೈಸೂರು ದಸರಾ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಾನೆ ಗಾಬರಿ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಈ ಒಂದು ಕ್ವಶನ್ ಏನಿದೆ ಅಲ್ವಾ ಈಸಿ ಇದೆ, ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ನಿಮಗೆ ಇಲ್ಲಿ ಬೇರೆ ಬೇರೆ ದಸರಾಗಳನ್ನ ಕೇಳ್ತಾನೆ. ಯಾವ್ಯಾವ ದಸರಾಗಳನ್ನ ಕೇಳ್ತಾನೆ? ಒಂದು ಕುಲು ದಸರಾ ಅಂತ ಕಂಡು ಬರುತ್ತೆ ನಿಮಗೆ, ಸರಿನಾ? ಇದೇ ಒಂದು ಅಕ್ಟೋಬರ್ ಎಂಡ್ ತಿಂಗಳಲ್ಲಿ, ಸರಿನಾ? ಈ ಒಂದು ಅಕ್ಟೋಬರ್ ತಿಂಗಳಲ್ಲೇ ಕಂಡುಬರ್ತಕ್ಕಂಥ ಒಂದು ಹಬ್ಬ ಯಾವುದು ಅಂದ್ರೆ ಕುಲು ದಸರಾ ಅಂತ. ಈ ಕುಲು ದಸರಾ ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾನೆ. ಹಿಮಾಚಲ ಪ್ರದೇಶದಲ್ಲಿ ಕುಲು ದಸರಾವನ್ನ ಆಚರಣೆ ಮಾಡಲಾಗ್ತದೆ. ಅಂಡ್ ದೆನ್ ದುರ್ಗಾ ಪೂಜಾ ಅಂತ ಕರಿತೀವಿ. ಈ ನಮ್ಮ ಕರ್ನಾಟಕದಲ್ಲಿ ನಾವು ನವರಾತ್ರಿ ಅಥವಾ ಈ ಒಂದು ದಸರಾ ಅಂತ ನಾವು ಕರೆದರೆ, ಆ ಒಂದು ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಅದನ್ನ ನಾವು ದುರ್ಗಾ ಪೂಜೆ ಅಂತ ಕರಿತೀವಿ. ಆ ಒಂದು ದುರ್ಗಾ ಪೂಜೆ ಯಾವ ಒಂದು ರಾಜ್ಯದಲ್ಲಿ ನಡೀತದೆ ಅಂತ ನೋಡಿದ್ರೆ ವೆಸ್ಟ್ ಬೆಂಗಾಲ್ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ಇನ್ನೊಂದು ಬರುತ್ತೆ ನಿಮಗೆ ದಸರಾ ಯಾವುದು ಅಂದ್ರೆ ಬಸ್ತಾರ್ ದಸರಾ ಅಂತ. ಈ ದಸರಾ ಏನಿದೆ ಅಲ್ವಾ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಈ ಬಸ್ತಾರ್ ದಸರಾ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳ್ತಾನೆ. ಛತ್ತೀಸ್ಗಢ ರಾಜ್ಯದಲ್ಲಿ ಬಸ್ತಾರ್ ದಸರಾ ಆಚರಣೆ ಮಾಡಲಾಗ್ತದೆ. ಹಾಗಾದ್ರೆ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಲಾಗ್ತದೆ ಸರ್ ಅಂತ ಕೇಳ್ತಾನೆ. ಸರ್ ಮೇಡಮ್, ಸೊ ಅವಾಗ ನೀವು ಹೇಳಬೇಕಾಗುತ್ತೆ 75 ದಿನಗಳ ಕಾಲ ನಮ್ಮ ಭಾರತದಲ್ಲೇ ಅತಿ ಉದ್ದವಾಗಿ ಅತಿ ಹೆಚ್ಚು ದಿನಗಳ ಕಾಲ ನಡೆಯತಕ್ಕಂತಹ ಒಂದು ಹಬ್ಬವಾಗಿದೆ ಈ ಒಂದು ಬಸ್ತಾರ್ ದಸರಾ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ದೆನ್ ಆ ಬಸ್ತಾರ್ ದಸರಾದಲ್ಲಿ ಕಂಡು ಬರ್ತಕ್ಕಂತಹ ದೇವಿ ಹೆಸರೇನು? ನಮ್ಮಲ್ಲಿ ಇವಾಗ ಮೈಸೂರು ದಸರಾ ಅಂತ ನಾವು ಹೇಳಿದ್ವಿ. ಮೈಸೂರು ದಸರಾದಲ್ಲಿ ಯಾವ ಒಂದು ದೇವಿಗೆ ನಾವು ಪೂಜೆ ಮಾಡ್ತೀವಿ? ಚಾಮುಂಡೇಶ್ವರಿ ದೇವಿಗೆ ನಾವು ಪೂಜೆಯನ್ನ ಮಾಡ್ತೀವಿ, ಸರಿನಾ? ಚಾಮುಂಡೇಶ್ವರಿ ದೇವಿಗೆ ನಾವು ಪೂಜೆ ಮಾಡ್ತೀವಿ. ಹಾಗೆ ಈ ಒಂದು ಬಸ್ತಾರ್ ದಸರಾದಲ್ಲಿ ಯಾವ ಒಂದು ದೇವಿಗೆ ಪೂಜೆಯನ್ನ ಮಾಡ್ತಾರೆ, ಯಾವ ಒಂದು ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ದಂತೇಶ್ವರಿ ದೇವಿ ಅಂತ. ದಂತೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ 75 ದಿನಗಳ ಕಾಲ. ಯಾವ ಒಂದು ರಾಜ್ಯದಲ್ಲಿ? ಛತ್ತೀಸ್ಗಢ ರಾಜ್ಯದಲ್ಲಿ, ಸರಿನಾ? ನೆನ್ಪಿಟ್ಕೊಳ್ಳಿ. ಇನ್ನೊಂದು ಈ ದಂತೇಶ್ವರಿ ವಿಗ್ರಹ ಇದೆಯಲ್ವಾ ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಅಂತ ಕೇಳ್ತಾನೆ. ಇದು ವುಡನ್ನಿಂದ ಮಾಡಲ್ಪಟ್ಟಿರ್ತದೆ. ನಮ್ಮ ಭಾರತ ದೇಶದಲ್ಲಿ 2 ಮೂರ್ತಿಗಳು ಅತಿ ಫೇಮಸ್ ಆಗಿ ಕಂಡುಬರ್ತವೆ ನಿಮಗೆ 2 ದೇವಸ್ಥಾನಗಳಲ್ಲಿ. ಒಂದು ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ ಕಂಡುಬರ್ತಕ್ಕಂತಹ ಮೂರ್ತಿಗಳು, ಅದು ಕೂಡ ನಿಮಗೆ ವುಡನ್ ಮೂರ್ತಿಗಳು ಕಂಡುಬರ್ತವೆ. ವುಡನ್ ಐಡಲ್ಸ್ ಅಂತ ನಾವು ಹೇಳ್ತೀವಿ, ಸರಿನಾ? ಮರದ ಕೆತ್ತನೆಯ ಮೂರ್ತಿಗಳು ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಒಂದು ಕಂಡುಬರುತ್ತೆ. ಇನ್ನೊಂದು ಅದರ ಪಕ್ಕ ಕಂಡುಬರ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ ಛತ್ತೀಸ್ಗಢದಲ್ಲೂ ಕೂಡ ಈ ದಂತೇಶ್ವರಿ ವಿಗ್ರಹ ಏನಿದೆ ಅಲ್ವಾ ಇದು ಮರದ ವಿಗ್ರಹವಾಗಿದೆ. ನೆನ್ಪಿಟ್ಕೊಳ್ಳಿ. ನಿಮಗೆ ಕೇಳಬಹುದು ಯಾವೊಂದು ವಿಗ್ರಹ ಮರದ ವಿಗ್ರಹವಾಗಿದೆ ಅಂತ, ಯಾವ ಒಂದು ದೇವರ ವಿಗ್ರಹ ಮರದ ವಿಗ್ರಹ ಆಗಿದೆ ಅಂತ. ಅವಾಗ ನೀವು ಹೇಳಬೇಕಾಗಿದೆ ಪುರಿ ಜಗನ್ನಾಥನ ವಿಗ್ರಹವು ಕೂಡ ಮರದ ವಿಗ್ರಹವಾಗಿದೆ ಅಥವಾ ವುಡನ್ ಐಡಲ್ ಆಗಿದೆ. ಅಂಡ್ ದೆನ್ ದಂತೇಶ್ವರಿ ವಿಗ್ರಹವು ಕೂಡ ವುಡನ್ ಐಡಲ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಅಂಡ್ ದೆನ್ ನಿಮಗೆ ನಾನು ಹೇಳಿದೆ ಇಲ್ಲಿ ಚಾಮುಂಡೇಶ್ವರಿ ಅಂತ ಹೇಳಿದ್ವಿ. ಯಾವುದು? ಮೈಸೂರು ದಸರಾವನ್ನ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಆ ಒಂದು ನವರಾತ್ರಿಯ ಸಮಯದಲ್ಲಿ ಯಾವ ಒಂದು ದೇವಿಗೆ ಪೂಜೆ ಮಾಡ್ತೀವಿ ಅಂತಂದ್ರೆ ಚಾಮುಂಡೇಶ್ವರಿ ದೇವಿಗೆ ಅಂತ ಹೇಳ್ತೀವಿ. ಇದು ಕರ್ನಾಟಕದಲ್ಲಿ ಎಲ್ಲವೂ ಕೂಡ ನಾವು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡ್ತೀವ?
ಇಲ್ಲ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನೀವೇನಾದರೂ ಬಂದರೆ ಇಲ್ಲಿ ನಾವು ಬೇರೆ ಬೇರೆ ದೇವಿಗೆ ನಾವು ಪೂಜೆ ಮಾಡೋದನ್ನ ಕಾಣ್ತೀವಿ, ಸರಿನಾ. ಜಸ್ಟ್ ನಾವು ದೇವಿ ಅಂತಲೇ ಪೂಜೆ ಮಾಡ್ತಾರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಆ್ಯಂಡ್ ದೆನ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಈ ಬಾಗಲಕೋಟೆ ಆಗಿರಲಿ, ಬೆಳಗಾವಿ ಆಗಿರಲಿ, ನಮ್ಮ ಬಿಜಾಪುರ ಆಗಿರಲಿ, ಮತ್ತು ಈ ಕಲಬುರಗಿ ಮತ್ತು ಬೀದರ್ ಸೈಡಲ್ಲಿ ಬಂದರೆ ನಿಮಗೆ ಈ ಮಹಾರಾಷ್ಟ್ರದ ಅಂಬಾಭವಾನಿ ದೇವಿಗೆ ಪೂಜೆಯನ್ನು ಮಾಡ್ತಾರೆ, ಸರಿನಾ. ಅಂಬಾಭವಾನಿ ದೇವಿ, ಜೈ ಭವಾನಿ ಜೈ ಶಿವಾಜಿ ಅಂತ ಒಂದು ಸ್ಲೋಗನ್ ಕೇಳಿರ್ತೀರಲ್ವಾ ನೀವು. ಆ ಒಂದು ಜೈ ಭವಾನಿ ಜೈ ಶಿವಾಜಿಯಲ್ಲಿ ಆ ಜೈ ಭವಾನಿ ಬರ್ತಾರಲ್ವಾ, ಆ ಭವಾನಿನೇ ಈ ತುಳಜಾಪುರದ ಅಂಬಾಭವಾನಿ, ಸರಿನಾ. ಈ ಒಂದು ಮಹಾರಾಷ್ಟ್ರದ ಜನತೆ ಯಾವ ಒಂದು ದೇವಿಗೆ ಪೂಜೆ ಮಾಡ್ತಾರೆ ಅಂತ ಕೇಳ್ಬೋದು. ನವರಾತ್ರಿಯ ಸಮಯದಲ್ಲಿ ಅಂಬಾಭವಾನಿಗೆ ಪೂಜೆಯನ್ನು ಮಾಡ್ತಾರೆ. ಅಂಬಾಭವಾನಿ ಯಾವ ಒಂದು ಸ್ಥಳದಲ್ಲಿ ಕಂಡುಬರ್ತಾರೆ ಅಂತ ಕೇಳ್ಬೋದು. ತುಳಜಾಪುರದಲ್ಲಿ ಅಂಬಾಭವಾನಿ ಕಂಡುಬರ್ತಾರೆ, ಸರಿನಾ. ಈ ಕ್ವಶನ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಈ ಕ್ವಶನ್ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ವರ್ಷದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಅಂತ ಕೇಳಿದಾನೆ. ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಡೀತದೆ, ಯಾವಾಗ ನಡೀತದೆ? 1931ರಲ್ಲಿ ಈ ಒಂದು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ 1932ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಯಾವ ಒಪ್ಪಂದ ಅಂತ ಹೇಳ್ಬೋದಾ? ಗಾಂಧಿ ಅಂಬೇಡ್ಕರ್ ಒಪ್ಪಂದ, ಅಥವಾ ಅದನ್ನ ನಾವು ಪುಣಾ ಪ್ಯಾಕ್ಟ್ ಅಂತ ಕೂಡ ಕರಿತೀವಿ, ಸರಿನಾ. ಪುಣಾ ಒಪ್ಪಂದ. ಪುಣೆ ಎಲ್ಲಿ ಬರುತ್ತೆ? ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲೇ ಕಂಡುಬರ್ತದೆ ಒಂದು ಪುಣೆ ಅಂತ. ಆ ಪುಣೆಯ ಒಂದು ಜೈಲಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ಒಪ್ಪಂದನೇ ಯಾವುದು ಅಂದ್ರೆ ಈ ಒಂದು ಪುಣಾ ಒಪ್ಪಂದ ಅಂತ ಹೇಳ್ತೀವಿ, ಸರಿನಾ. ಅದನ್ನ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಗಾಂಧಿ ಅಂಬೇಡ್ಕರ್ ಒಪ್ಪಂದ ಅಂತ ಕರಿತೀವಿ, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ 1931 ಇಸ್ವಿಯ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿತ್ತು, ಸರಿನಾ. ಟೋಟಲಿ 3 ದುಂಡು ಮೇಜಿನ ಸಮ್ಮೇಳನ ನಡೀತವೆ. ಯಾರ ಸಮಯದಲ್ಲಿ? ಇದೇ ಒಂದು ಇರ್ವಿನ್ನ ಸಮಯದಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ನಡೀತವೆ. 1ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿರೋದು ಯಾವಾಗ ಅಂದ್ರೆ 1930ರಲ್ಲಿ, 2ನೇದು ನಡೆದಿರೋದು ಯಾವಾಗ? 1931ರಲ್ಲಿ, 3ನೇದು ನಡೆದಿರೋದು ಯಾವಾಗ? 1932ರಲ್ಲಿ 3ನೇ ದುಂಡು ಮೇಜಿನ ಸಮ್ಮೇಳನ ನಡೀತದೆ, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಈ ಒಂದು ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ಹೋಗಿರ್ತಕ್ಕಂತಹ ವರ್ಷ ಯಾವುದು ಅಂತ ಕೇಳ್ತಾನೆ. 1911ರಲ್ಲಿ ಅದು ದೆಹಲಿಗೆ ಹೋಗ್ತದೆ, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನಂತರ ಬಂಗಾಳದ ವಿಭಜನೆಯನ್ನ ರದ್ದುಗೊಳಿಸಿದ್ದವಾಗ ಅಂತ ಕೇಳ್ತಾನೆ. ಅವಾಗ ನೀವು ಅಗೇನ್ ಹೇಳ್ಬೇಕಾಗುತ್ತೆ 1911ರಲ್ಲಿ, ಅಥವಾ ದೆಹಲಿ ದರ್ಬಾರ್, 3ನೇ ದೆಹಲಿ ದರ್ಬಾರ್ ಯಾವಾಗ ನಡೀತು ಅಂತ ಕೇಳ್ತಾನೆ. ಅವಾಗ ನೀವು ಅಗೇನ್ ಹೇಳ್ಬೇಕಾಗಿರೋದು ಯಾವಾಗ ಅಂದ್ರೆ 1911 ಅಂತ ಹೇಳ್ಬೇಕಾಗುತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇಲ್ಲಿ 41ರಲ್ಲಿ ಅಷ್ಟೇನೆ ಇದು ಏನಾಗಿಲ್ಲ. ಆ್ಯಂಡ್ ದೆನ್ ಮೀನ್ಸ್ ಇತಿಹಾಸದಲ್ಲಿ ಅಷ್ಟೇನಿದ್ರೇನೋ ಚಿರಪರಿಚಿತ ಇಲ್ಲ 41. ಆ್ಯಂಡ್ ದೆನ್ 21 ಕೂಡ ಅಷ್ಟೇನು ನಿಮಗೆ ಕೇಳೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಒಲಿಂಪಿಕ್ಸ್ ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಒಂದು ವೇಳೆ ಅಂಕಗಳು 10-10ರಿಂದ ಟೈ ಆದರೆ ಆಟಗಾರನು ಆ ಗೇಮ್ ಗೆಲ್ಲಲು ಎಷ್ಟು ಅಂಕದ ಮುನ್ನಡೆಗಾಗಿ ಸೆಣಸಾಡುತ್ತಾನೆ ಅಂತ ಕೇಳಿದ್ದಾರೆ, ಸರಿನಾ. ಇಫ್ ಏನಾದರೂ ಟೇಬಲ್ ಟೆನ್ನಿಸ್ ಇದೆ ಅಲ್ವಾ, ಆ ಟೇಬಲ್ ಟೆನ್ನಿಸ್ ಅಲ್ಲಿ ಒಂದು ವೇಳೆ ಅಂಕಗಳು 10-10 ಆಯಿತು ಅಂದ್ರೆ, ಡ್ರಾ ಆಯಿತು ಅಂದ್ರೆ, ಅವಾಗ ಒಬ್ಬ ಆಟಗಾರನು, ನಾನೇನಾದ್ರೂ ಒಂದ್ ಕಡೆ ಆಟಗಾರ ಇದ್ದೀನಿ, ನೀವು ಏನಾದರೂ ಒಂದ್ ಕಡೆ ಆಟಗಾರ ಇದ್ದೀರಿ ಅಪೋಸಿಟ್ ಅಂದ್ರೆ, ಎಷ್ಟು ಅಂಕಗಳು ನೀವು ಪಡಿಬೇಕು ಅಥವಾ ನಾನು ಪಡಿಬೇಕು ಅಂತ ನೋಡಿದ್ರೆ 2 ಅಂಕಗಳನ್ನ ನಾವು ಹೆಚ್ಚಿಗೆ ಪಡಿಬೇಕು, ಸರಿನಾ. 2 ಅಂಕಗಳನ್ನ ನಾವು ಪಡ್ಕೊಂಡ್ರೆ ನಾವು ಗೆದ್ದಿದ್ದೇವೆ ಅಂತ ಅವರು ಘೋಷಣೆನ ಮಾಡ್ತಾರೆ, ಸರಿನಾ. ಮ್ಯಾಚ್ ರೆಫ್ರಿ ಅಂತ ನಾವು ಹೇಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಒಲಿಂಪಿಕ್ಸ್ ಟೆನ್ನಿಸ್ ನಲ್ಲಿ ಟೋಟಲ್ ಅಂಕಗಳು ಎಷ್ಟು ಕಂಡು ಬರ್ತವೆ ಅಂದ್ರೆ 10 ಅಂಕಗಳು ಕಂಡು ಬರ್ತವೆ. ಆ್ಯಂಡ್ ದೆನ್ ನಾವು ಅಲ್ಲಿ ಡ್ರಾ ಆಯಿತು ಅಂತಂದ್ರೆ ಅಲ್ಲಿ ನಾವು ಎಷ್ಟು ಅಂಕಗಳಿಗೆ ಸೆಣಸಾಡ್ತೀವಿ ಅಂದ್ರೆ 2 ಅಂಕಗಳಿಗಾಗಿ ನಾವು ಸೆಣಸಾಡ್ತೀವಿ ಎಲ್ಲಿ? ಟೇಬಲ್ ಟೆನ್ನಿಸ್ ಅಲ್ಲಿ. ಇದನ್ನ ನಾವು ಚೀನಾದಲ್ಲಿ ಏನಂತ ಕರಿತೀವಿ ಹೇಳ್ಬೋದಾ? ಹೇಳಿ ನೋಡೋಣ. ಟೇಬಲ್ ಟೆನ್ನಿಸ್ ಅನ್ನ ಚೀನಾದಲ್ಲಿ ಏನಂತ ಕರೆಯುತ್ತಾರೆ? ಹಾಗೆ ಚೀನಾದ ರಾಷ್ಟ್ರೀಯ ಆಟ ಯಾವುದು ಅಂತ ಇದನ್ನೊಂದನ್ನ ನೀವು ಕಾಮೆಂಟ್ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸಂವಿಧಾನಗಳು ಸರ್ಕಾರದ ಅಧಿಕಾರವನ್ನು ಅನೇಕ ರೀತಿಯಲ್ಲಿ ಮಿತಿಗೊಳಿಸುತ್ತವೆ. ಸರ್ಕಾರದ ಅಧಿಕಾರವನ್ನು ಸೀಮಿತಗೊಳಿಸುವ ಅತ್ಯಂತ ಸಾಮಾನ್ಯ ಮಾರ್ಗವೆಂದರೆ ನಾವೆಲ್ಲರೂ ನಾಗರಿಕರಾಗಿ ಹೊಂದಿರುವ ಯಾವುದೇ ಸರ್ಕಾರವು ಎಂದಿಗೂ ಉಲ್ಲಂಘಿಸಲು ಅನುಮತಿಸಲಾಗದಂತಹ ಕೆಲವು ಡ್ಯಾಶ್ ಹಕ್ಕುಗಳನ್ನು ನಿರ್ದಿಷ್ಟಪಡಿಸುವುದಾಗಿದೆ. ಯಾವ ಹಕ್ಕುಗಳನ್ನು ನೀಡಿದ್ದಾರೆ? ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ. ಸೊ ಇಷ್ಟು. ಇದು ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಕ್ವಶನ್ ಈಸಿ ಇದೆ, ಬಟ್ ನಿಮಗೆ ಇಲ್ಲಿ ಟೈಮ್ ವೇಸ್ಟ್ ಮಾಡಿಸ್ಬೇಕು ಅಂತ. 1 ಗಂಟೆಯಲ್ಲಿ ನಿಮ್ಮ ಕ್ವಶನ್ ಪೇಪರ್ ನೀವು ಕಂಪ್ಲೀಟ್ ಮಾಡಬಾರ್ದು, ನಿಮ್ಮ ಟೈಮ್ ವೇಸ್ಟ್ ಮಾಡಿಸಿ ನಿಮಗೆ ಹೊರಗಡೆ ಹಾಕಬೇಕು ಅಂತ ಈ ರೀತಿಯ ಕ್ವಶನ್ಗಳು. ಈಸಿ ಕ್ವಶನ್ ಯಾವುದಿರುತ್ತಲ್ವ ಅದು ಆಲ್ವೇಸ್ ಉದ್ದ ಇರುತ್ತೆ, ಕ್ವಶನ್ ದೊಡ್ಡದಾಗಿರುತ್ತೆ. ಅದು ಕ್ವಶನ್ ದೊಡ್ಡದಾಗಿದೆ ಕ್ವಶನ್ ಅಂತ ಅಂದರೆ ಒಂದೇ ಒಂದು ಅರ್ಥ ಮಾಡ್ಕೊಂಡ್ಬಿಡಿ, ನಾನು ಫಾಸ್ಟಾಗಿ ಓದಬೇಕು, ಅದು ಆನ್ಸರ್ ಈಸಿ ಇದೆ ಅಂತ, ಸರಿನಾ. ಫಾಸ್ಟಾಗಿ ಓದ್ಬಿಡಿ. ನಿಮಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೂಲಭೂತ ಹಕ್ಕುಗಳು ಅಂತ ಕಂಡುಬರುತ್ತೆ. ಮೂಲಭೂತ ಹಕ್ಕುಗಳು ಎಷ್ಟನೇ ಭಾಗದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ? 3ನೇ ಭಾಗದಲ್ಲಿ. ಎಷ್ಟನೇ ಭಾಗದಲ್ಲಿ? 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ. ರಾಜನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ಭಾಗದಲ್ಲಿ ಕಂಡುಬರ್ತವೆ? 4ನೇ ಭಾಗದಲ್ಲಿ ಕಂಡುಬರ್ತವೆ. ಆರ್ಥಿಕ ಕರ್ತವ್ಯಗಳು, ಇದು ಮೂಲಭೂತ ಕರ್ತವ್ಯಗಳು ಅಂತ ನಾವು ಹೇಳ್ತೀವಿ. ಈ ಕರ್ತವ್ಯಗಳು ಎಷ್ಟನೇ ಭಾಗದಲ್ಲಿ ಕಂಡುಬರ್ತವೆ? 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಇಲ್ಲಿದೆ ನೋಡಿ, ಸಾರಿ ಆರ್ಥಿಕ ಇದು ಬೇರೆ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಆಪ್ಷನ್ 4 ಏನಿದೆ ಅಲ್ವಾ, ಈ ಮೂಲಭೂತ ಕರ್ತವ್ಯಗಳು ಯಾವ ಒಂದು ಭಾಗದಲ್ಲಿ ಕಂಡುಬರ್ತವೆ ಅಂದ್ರೆ 4A ಭಾಗದಲ್ಲಿ ಕಂಡುಬರ್ತವೆ. ಟೋಟಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ ಪ್ರಸ್ತುತ? 11 ಮೂಲಭೂತ ಕರ್ತವ್ಯಗಳಿದಾವೆ. ಟೋಟಲಿ ಮೂಲಭೂತ ಹಕ್ಕುಗಳು ಎಷ್ಟಿದಾವೆ ಪ್ರಸ್ತುತ? 6 ಮೂಲಭೂತ ಹಕ್ಕುಗಳಿದಾವೆ. ಹಾಗಾದ್ರೆ ಸಂವಿಧಾನ ಜಾರಿಗೆ ಬಂದಾಗ
ಎಷ್ಟು ಮೂಲಭೂತ ಹಕ್ಕುಗಳು ಕಂಡುಬರ್ತಾ ಇತ್ತು? 7 ಕಂಡುಬರ್ತಾ ಇತ್ತು. ಸೊ ಅದರಲ್ಲಿ ಒಂದನ್ನು ನಾವು 44ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ಆಸ್ತಿಯ ಹಕ್ಕನ್ನ ಈ ಒಂದು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಅದನ್ನ ಕಾನೂನಾತ್ಮಕ ಹಕ್ಕನ್ನಾಗಿ 300A ವಿಧಿಯಲ್ಲಿ ಅದನ್ನ ಸೇರ್ಪಡೆ ಮಾಡಿದ್ದೀವಿ. ಈ ಕ್ವಶನ್ ನಿಮ್ಮ RRB NTPC ಗ್ರಾಜುಯೇಷನ್ ಅಂಡ್ ಅಂಡರ್ ಗ್ರಾಜುಯೇಷನ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್, ಈ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ನಿಮಗೆ ವಿಧಿಗಳನ್ನ ಕೇಳ್ತಾನೆ ರೀ. ಮ್ಯಾಕ್ಸಿಮಮ್ ಕೇಳೋದು ವಿಧಿಗಳನ್ನೇ. ಇಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಲ್ಲೇ ಕೇಳ್ತಾನೆ ನಿಮಗೆ. 36ನೇ ವಿಧಿ ಏನಂತ ಹೇಳುತ್ತೆ? ರಾಜ್ಯದ ಒಂದು ಮೀನಿಂಗ್ ಹೇಳುತ್ತೆ, ಮೀನ್ಸ್ ರಾಜ್ಯದಲ್ಲಿ ಏನೇನು ಇರಬೇಕು ಅಂತ. 37ನೇದು ಏನು ಹೇಳುತ್ತೆ? ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರ್ತಕ್ಕಂಥ ಏನಾದರೂ ನೀತಿಗಳು ನಿನಗೆ ಸಿಗಲಿಲ್ಲ ಅಂತಂದ್ರೆ ಅದು ನ್ಯಾಯಸಮ್ಮತವಾಗಿಲ್ಲ, ನೀನು ಕೋರ್ಟ್ಗೆ ಹೋಗಂಗಿಲ್ಲ ಅಂತ ಹೇಳುತ್ತೆ. ನ್ಯಾಯಸಮ್ಮತವಾಗಿಲ್ಲ ರಾಜನೀತಿ ನಿರ್ದೇಶಕ ತತ್ವಗಳು ಎಂಬ ಹೇಳುವ ವಿಧಿ ಯಾವುದಂದ್ರೆ 37ನೇ ವಿಧಿ ಅನ್ನೋದು. ಸರ್, ಇದು ನೆನ್ಪಿಟ್ಕೊಳ್ಳಿ ನಿಮಗೆ. ಅಂಡ್ ದೆನ್ 40ನೇ ವಿಧಿ ಏನು ಹೇಳುತ್ತೆ? ಪಂಚಾಯತಿ ಬಗ್ಗೆ ಹೇಳುತ್ತೆ. ಅಂಡ್ ದೆನ್ ಮತ್ತೆ ನಿಮಗೆ ಈ ಒಂದು 44ನೇ ವಿಧಿ ಏನಂತ ಹೇಳುತ್ತೆ? UCC ಬಗ್ಗೆ ಹೇಳುತ್ತೆ, ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಹೇಳುತ್ತೆ. ಅಂಡ್ ದೆನ್ 45ನೇದು ಏನು ಹೇಳುತ್ತೆ? 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಕೊಡುವುದನ್ನ ಅಥವಾ ಬಾಲ ಶಿಕ್ಷಣದ ಬಗ್ಗೆ ಹೇಳುತ್ತೆ. ಸೊ ಟೋಟಲಿ ನಾವು 36ರಿಂದ 51ರವರೆಗೆ ವಿಧಿಗಳು ಕಂಡುಬರ್ತವೆ ಅಂತ ಹೇಳ್ತೀವಿ. ಯಾವುದರಲ್ಲಿ? ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ, ಸರಿನಾ? ಅಂಡ್ ದೆನ್ ಮೂಲಭೂತ ಹಕ್ಕುಗಳಲ್ಲಿ 12ರಿಂದ 35ರವರೆಗೆ ವಿಧಿಗಳು ಕಂಡುಬರ್ತವೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯಾವ ಕೇಂದ್ರ ಸಚಿವಾಲಯವು ಅಮೆಜಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಲು ಘೋಷಿಸಿದೆ ಅಂತ ಕೇಳಿದಾನೆ, ಸರಿನಾ? ಅಮೆಜಾನ್ ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಲು ಯಾವ ಒಂದು ಸಚಿವಾಲಯ ಘೋಷಣೆ ಮಾಡಿದೆ ಅಂತ ನೋಡೋದಾದ್ರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಈ ಕ್ವಶನ್ ಏನಿದೆಯಲ್ಲ, ಈ ಕ್ವಶನ್ ನಿಮಗೆ ಬರೋದಿಲ್ಲ, ನೆನ್ಪಿಟ್ಕೊಳ್ಬೇಡಿ, ಇದನ್ನ ನೀವು ಚಿಂತನೆ ಮಾಡಬೇಡಿ. ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಕೇಳಿದಾನೆ. ಕರೆಂಟ್ ಅಫೇರ್ಸ್ ಕ್ವಶನ್ ನಿಮಗೆ ಈ ವರ್ಷ ರಿಪೀಟ್ ಆಗಲ್ಲ ಇದು, ಸರಿನಾ? ಈ ಕ್ವಶನ್ ಏನು ನೋಡ್ಕೊಳ್ಬೇಡಿ, ಸುಮ್ಮನೆ ಒಂದ್ಸರಿ ಎಲ್ಲೋ ಒಂದು ಕಡೆ ಇದೆ ಅಂತ ಬಿಟ್ಬಿಡಿ ಇದನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸವಕಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸವಕಳಿ ಏನು ಮಣ್ಣಿನ ಸವಕಳಿ ಅಂತ ನಾವು ಹೇಳ್ತೀವಲ್ವಾ, ಆ ಒಂದು ಸವಕಳಿಗೆ ಯಾವ ಒಂದು, ಕ್ಷಮಿಸಿ, ಇದು ಅಲ್ಲಿ ಸವಕಳಿ ಅಲ್ಲ, ಇದು ಎಕನಾಮಿಕ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಸವಕಳಿ, ಸರಿನಾ? ಸೊ ಅಲ್ಲಿ ಸವಕಳಿಯು ಸ್ಥಿರ ಸ್ವತ್ತುಗಳ ಉಪಯುಕ್ತ ಜೀವಿತಾವಧಿಯಲ್ಲಿ ಕಡಿತ ಮತ್ತು ಸವೆತದಿಂದಾದ ಅದರ ಮೌಲ್ಯದ ನಷ್ಟ ಎಂದು ಕರೆಯಲಾಗುತ್ತದೆ. ಹೌದಾ? ಹೌದು, ಕರೆಯಲಾಗುತ್ತದೆ, ಸರಿನಾ? ಸವಕಳಿಯು ಮೀನ್ಸ್ ಈ ಡಿಪ್ರಿಸಿಯೇಷನ್ ಏನಿದೆ ಅಲ್ವಾ, ಸೊ ಇದೇನಿದೆ ಅದು ಸ್ಥಿರ ಸ್ವತ್ತುಗಳ ಉಪಯುಕ್ತ ಜೀವಿತಾವಧಿಯಲ್ಲಿ ಕಡಿತ ಮತ್ತು ಸವೆತದಿಂದಾಗಿ ಅದರ ಮೌಲ್ಯದ ನಷ್ಟ ಎಂದು ಕರೆಯಲಾಗುತ್ತದೆ. ಇದು ಕರೆಕ್ಟ್ ಇದೆ. ಅಂಡ್ ದೆನ್ ಸವಕಳಿಯು ಅನಿರೀಕ್ಷಿತ ಅಥವಾ ಹಠಾತ್ ವಿನಾಶವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹೌದು, ಇದು ಕೂಡ ನಿಮ್ಗೆ ಕರೆಕ್ಟ್ ಇದೆ, ಸರಿನಾ? ಸೊ ಈ ಕ್ವಶನ್ ಏನಿದೆ ಅಲ್ವಾ, ನಿಮಗೆ ಸ್ವಲ್ಪ ಟಫ್ ಆಗಿ ಕೇಳಿದಾನೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ನಾರ್ಮಲ್ GDಯಲ್ಲಿ ಕೇಳೋದಿಲ್ಲ. ಬಟ್ ಏನಾದರೂ ಕೇಳಿದ ಅಂತಂದ್ರೆ ಅಲ್ಲಿ ನಿಮಗೆ ಅದು ಕ್ವಶನ್ ಟಫ್ ಆಗಿರುತ್ತೆ. ಅದು ಹೇಗೆ ಅಂತಂದ್ರೆ ನೀವು ಸ್ವಲ್ಪ ಗೊತ್ತಿದ್ರೆ ಓಕೆ, ಹಾಗೆ ಇಲ್ಲ ಅಂತಂದ್ರೆ ನೆಗೆಟಿವ್ ಮಾಡ್ಕೊಳಕ್ ಹೋಗಬೇಡಿ ಈ ರೀತಿಯ ಪ್ರಶ್ನೆಗಳನ್ನ, ಸರಿನಾ? ಸೊ ಇದಕ್ಕೆ 2 ಕೂಡ ಇದ್ರೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ C 1 ಮತ್ತು 2 ಅನ್ನೋದಾಗುತ್ತೆ. ಅಂಡ್ ದೆನ್ ನಿಮಗೆ ಇನ್ನೊಂದು ಗೊತ್ತಿರಲಿ, ನಿಮಗೆ ಎಕನಾಮಿಕ್ಸ್ ಮೇಲೆ ಒಂದು 2 ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಮ್ಯಾಕ್ಸಿಮಮ್ ಕೇಳೋದೆಲ್ಲಿ ಅಂತಂದ್ರೆ ಈ ಒಂದು ಪಂಚವಾರ್ಷಿಕ ಯೋಜನೆ ಬಗ್ಗೆ ಕೇಳ್ತಾನೆ. ಅಂಡ್ ದೆನ್ ಇನ್ನೊಂದು ಸ್ಕೀಮ್ ಬಗ್ಗೆ ಕೇಳ್ತಾನೆ, ಸರಿನಾ? ಇಫ್ ಏನಾದರೂ ಸ್ಕೀಮ್ ಬಗ್ಗೆ ಮಾಡಲಿಲ್ಲ ಅಂತಂದ್ರೆ ಈ ರೀತಿಯ ಪ್ರಶ್ನೆಗಳನ್ನ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ಕೊಟ್ಬಿಡ್ತಾನೆ, ಸರಿನಾ? ಮೀನ್ಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಉತ್ತರನ ಹೇಳಬೇಕಾಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ ದೇಶದಲ್ಲಿ 5 IITಗಳನ್ನು ಸ್ಥಾಪಿಸಲಾಯಿತು? 5 IITಗಳನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಕೇಳಿದಾನೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 1955ರ ಸಮಯದಲ್ಲಿ ಈ 5 IITಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮೊದಲ IIT ಯಾವುದು ಅಂತ ಕೇಳ್ತಾನೆ. IIT ಖರಗಪುರ ಏನಿದೆ ಅಲ್ವಾ, IIT ಖರಗ್ಪುರ ಅನ್ನೋದು ಮೊಟ್ಟ ಮೊದಲ ನಮ್ಮ ಭಾರತ ದೇಶದ IIT ಆಗಿದೆ, ಸರಿನಾ? ಈ IIT ಖರಗ್ಪುರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ IIT ಖರಗ್ಪುರ ಕಂಡುಬರುತ್ತೆ, ಸರಿನಾ? ಇದು ಕೂಡ ನೆನಪಿಟ್ಕೊಳ್ಳಿ, ಕೇಳಬಹುದು. ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ 5 IITಗಳನ್ನು ಸ್ಥಾಪನೆ ಮಾಡಲಾಯಿತು, ಹಾಗೆ ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಲಾಯಿತು ಅಂತ ಕೇಳಿದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ, ಸರಿನಾ? ಇದು ನೆನಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಅಂಡ್ ದೆನ್ ಮೊದಲನೇ ಪಂಚವಾರ್ಷಿಕ ಯೋಜನೆ ಇದೆ ಅಲ್ವಾ, ಯಾವ ಮಾದರಿಯಾಗಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಹೆರಾಲ್ಡ್ ಡೋಮರ್ ಮಾದರಿ ಅಂತ. ಯಾವ ಮಾದರಿ? ಹೆರಾಲ್ಡ್ ಡೋಮರ್ ಮಾದರಿಯಾಗಿತ್ತು. ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದರ ಮೇಲೆ ಕೇಂದ್ರೀಕೃತವಾಗಿತ್ತು? ಕೃಷಿಯ ಮೇಲೆ ಕೇಂದ್ರೀಕೃತವಾಗಿತ್ತು. ಎರಡನೇ ಪಂಚವಾರ್ಷಿಕ ಯೋಜನೆ ಯಾವುದರ ಮೇಲೆ ಮಾದರಿಯಾಗಿತ್ತು ಅಂತ ಕೇಳ್ತಾನೆ, ಸರಿನಾ? ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದ್ರೆ PC ಮಹಲ್ನೋಬಿಸ್ ಮಾದರಿಯಾಗಿತ್ತು ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? ಯಾವುದು? PC ಮಹಲ್ನೋಬಿಸ್ ಮಾದರಿಯಾಗಿತ್ತು. ಅಂಡ್ ದೆನ್ ಇದು ಕೈಗಾರಿಕೆಗೆ ಹೆಚ್ಚು ಒತ್ತು ನೀಡಿತ್ತು, ಅದರ ಮೇಲೆ ಹೆಚ್ಚು ಕೇಂದ್ರೀಕರಿಸಿತ್ತು. ಯಾವುದು? ಎರಡನೇ ಪಂಚವಾರ್ಷಿಕ ಯೋಜನೆ. ಅಂಡ್ ದೆನ್ 3ನೇದು ಮತ್ತೆ 4ನೇದು ಅಂತ ಕೇಳಿದ್ರೆ ಅವಾಗ ನಾವೇನಂತ ಹೇಳ್ತೀವಿ? DR ಗಾಡ್ಗಿಲ್ ಮಾದರಿ ಅಂತ ಹೇಳ್ತೀವಿ, ಸರಿನಾ? DR ಗಾಡ್ಗಿಲ್ ಮಾದರಿ ಆಗಿತ್ತು. ಯಾವುದು? 3ನೇದು ಮತ್ತೆ 4ನೇದು. ಅಂಡ್ ದೆನ್ 3ನೇದು 4ನೇದು ಏನು ಗೊತ್ತಾ? ಫೇಲ್ ಆಗ್ತವೆ ಇವು. ಆಕ್ಚುಲ್ ಆಗಿದ್ರೆ ನಾವು ಏನು ಗುರಿಯನ್ನ ಇಟ್ಕೊಂಡಿರ್ತೀವಲ್ವಾ, ಆ ಒಂದು ಗುರಿಯನ್ನ ಸಾಧಿಸಲ್ಲ. ಸೊ ಕೇಳ್ತಾನೆ ನಿಮಗೆ 3ನೇ ಪಂಚವಾರ್ಷಿಕ ಯೋಜನೆ ಯಾಕೆ ಇದು ಫೇಲ್ ಆಯಿತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಏನಂದ್ರೆ ಒಂದು ಇಂಡೋ ಚೀನಾ ವಾರ ಆಗುತ್ತೆ, ಅಂಡ್ ದೆನ್ ಇಂಡೋ ಪಾಕಿಸ್ತಾನ ವಾರ ಆಗುತ್ತೆ. ಇಂಡೋ ಚೀನಾ ವಾರ ಆಗಿರುವಾಗ 1962ರಲ್ಲಿ, ಮೀನ್ಸ್ ಈ 3ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 1961ರಿಂದ 66 ತಾನೆ,
ಸೊ ಇದ್ರ ಮಧ್ಯೆ ಬಂತಲ್ವಾ 62, ಸೊ ಅದು ದಾಳಿ ಆಗುತ್ತೆ. ಸೊ ಅವಾಗ ನಮಗೆ GDP ಮೇಲೆ ಹೊಡೆತ ಬೀಳುತ್ತೆ. ಆ್ಯಂಡ್ ದೆನ್ ಇಂಡೋ ಪಾಕಿಸ್ತಾನ್ ವಾರ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ್ ವಾರ ಯಾವಾಗ 1965ರಲ್ಲಿ. ಸೊ ಅವಾಗಲೂ ಕೂಡ ಇದೇ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲೇ ಆಗುತ್ತೆ. ಸೊ ಅವಾಗಲೂ ಕೂಡ ಮತ್ತೆ GDP ಮೇಲೆ ಹೊಡೆತ ಬೀಳುತ್ತೆ. 3ನೇ ಪಂಚವಾರ್ಷಿಕ ಯೋಜನೆ ನೆಲ ಕಚ್ಚಿ ಬಿಡುತ್ತೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಉಸ್ತಾದ್ ಬಿಂದಾ ಖಾನ್ ಅವರು ಈ ಕೆಳಗಿನ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ, ಉಸ್ತಾದ್ ಬಿಂದಾ ಖಾನ್ ಏನಿದಾರಲ್ವಾ ಅವರು ಸಾರಂಗಿಗೆ ಸಂಬಂಧ ಹೊಂದಿದ್ದಾರೆ. ಉಸ್ತಾದ್ ಬಿಂದಾ ಖಾನ್ ನೀವು ನಾರ್ಮಲ್ ಆಗಿ ಕೇಳಿರ್ತೀರಾ ಬೇರೆ ಬೇರೆ ಹೆಸರುಗಳನ್ನ, ಬಟ್ ಈ ಹೆಸರು ಏನಿದೆ ಅಲ್ವಾ ಅಷ್ಟು ನಿಮಗೆ ಸಿಮಿಲರ್ ಇರೋದಿಲ್ಲ. ಬಟ್ ಇದನ್ನು ನೋಡ್ಕೊಳ್ಳಿ, ಯಾರು ಉಸ್ತಾದ್ ಬಿಂದಾ ಖಾನ್ ಯಾವ ಒಂದು ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದ್ರೆ ಸಾರಂಗಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸರಿನಾ, ಬಿಂದಿ, ಇಲ್ಲೊಂದು ಬಿಂದಿ ಇದೆ, ಹೀಗೇನಾದ್ರೂ ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ಇದೇ ಒಂದು ಟ್ರಿಕ್ ಅಂತ ಅಲ್ಲ, ಬಟ್ ಏನು ಅಂದ್ರೆ ಏನೋ ಒಂದು ಅನ್ಬೇಡೋದು ನಾವು, ಅದು ಹೇಗೆ ಅಂದರೆ ಎಕ್ಸಾಮಲ್ಲಿ ನಮ್ಗೆ ನೆನ್ಪು ಬಂದುಬಿಡುತ್ತೆ. ಸರಿನಾ, ಸೊ ಇದು ನೆನ್ಪಿಟ್ಕೊಳ್ಳಿ. ಏನು ಉಸ್ತಾದ್ ಬಿಂದಾ ಖಾನ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಸಾರಂಗಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಜಾಕೀರ್ ಹುಸೇನ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ತಬಲಾಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಬಿಸ್ಮಿಲ್ಲಾ ಖಾನ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಶಹನಾಯಿಗೆ ಸಂಬಂಧ ಹೊಂದಿದ್ದಾರೆ. ಹರಿಪ್ರಸಾದ್ ಚೌರಾಸಿಯಾ ಎದಕ್ಕೆ ಸಂಬಂಧ ಹೊಂದಿದ್ದಾರೆ? ಕೊಳಲಿಗೆ ಸಂಬಂಧ ಹೊಂದಿದ್ದಾರೆ. ಯಾವುದು? ಹರಿಪ್ರಸಾದ್ ಚೌರಾಸಿಯಾ ಈ ಕೊಳಲಿಗೆ ಸಂಬಂಧ ಹೊಂದಿದ್ದಾರೆ. ಬಿಸ್ಮಿಲ್ಲಾ ಖಾನ್ ಈ ಶಹನಾಯಿಗೆ ಸಂಬಂಧ ಹೊಂದಿದ್ದಾರೆ. ಹಾಗೆ ಜಾಕೀರ್ ಹುಸೇನ್ ಅವರು ತಬಲಾಗೆ ಸಂಬಂಧ ಹೊಂದಿದ್ದಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಉಸ್ತಾದ್ ಬಿಂದಾ ಖಾನ್ ಅವರು ಸಾರಂಗಿಗೆ ಸಂಬಂಧ ಹೊಂದಿದ್ದಾರೆ. ಸೊ ಇವಾಗ 4 ನೆನ್ಪಿಟ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡುವಾಗ ಮತ್ತೆ ಒಂದು 4 ಹೇಳಿರ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ಈಗ 4 ಅಂತಂದ್ರೆ ನಿಮ್ಗೆ ಒಂದು 400 ಆಗಿರ್ತವೆ. 400 ಆಗಿರಲ್ಲ, ಒಂದು ಮಿನಿಮಮ್ ಏನಿಲ್ಲ ಒಂದು 50 ಆಗಿರ್ತವೆ. ಸೊ ಅಷ್ಟು ನಿಮಗೆ ಎನಫ್. ಇಲ್ಲಿವರೆಗೂ 50ಕ್ಕಿಂತ ಜಾಸ್ತಿ ನಿಮಗೆ ಕೇಳಿಲ್ಲ. ಫುಲ್ ಡೆಪ್ತ್ ಆಗಿ ಕೇಳಿದ್ರೆ ಒಂದು 50 ಕೇಳಿದಾನೆ ಅಷ್ಟೇ ಇಲ್ಲಿ. ಸರಿನಾ, ಈ ಟಾಪಿಕ್ ಮೇಲೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಸಮುದ್ರದ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದಾನೆ. ಎಷ್ಟು ದೇಶದೊಂದಿಗೆ ನಮ್ಮ ಭಾರತ ದೇಶ ಸಮುದ್ರದ ಗಡಿಯನ್ನು ಹಂಚಿಕೊಂಡಿದೆ? 2 ದೇಶದ ಜೊತೆ ನಮ್ಮ ಭಾರತ ದೇಶ ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುತ್ತದೆ. ಸರಿನಾ, ಒಂದು ದೇಶ ನಾವು ಹೇಳೋದಾದ್ರೆ ಶ್ರೀಲಂಕಾ ದೇಶ, ಹಾಗೆ ಇಂಡೋನೇಷ್ಯಾ ದೇಶದ ಜೊತೆ ನಮ್ಮ ಭಾರತ ದೇಶ ಏನಿದೆ ಅಲ್ವಾ ಸಮುದ್ರದ ಗಡಿಯನ್ನು ಹಂಚಿಕೊಂಡಿದೆ. ಹಾಗೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಎಷ್ಟಿದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗಿರೋದು ಎಷ್ಟು ಅಂದ್ರೆ 7 ದೇಶಗಳು ಭೂಗಡಿಯನ್ನ ಹಂಚಿಕೊಂಡಿದ್ದಾವೆ ಅಂತ ಹೇಳ್ಬೇಕಾಗುತ್ತೆ. ಆ 7 ದೇಶಗಳು ಯಾವ್ದು? ಒಂದು ಮ್ಯಾಪ್ ತಗೊಳ್ಳೋಣವಾ? ಓಕೆ, ಸೊ ಇಲ್ಲಿ ನಾವು ಮ್ಯಾಪ್ ತಗೊಂಡ್ರೆ, ಇಲ್ಲಿ ಮ್ಯಾಪ್ ತಗೊಳ್ಳಿ. ಸರಿನಾ, ಸೊ ಇಲ್ಲಿ ಮ್ಯಾಪ್ ತಗೊಂಡ್ರೆ ಇಲ್ಲಿ ನಿಮಗೆ ಮಯಾನ್ಮಾರ ಕಂಡುಬರುತ್ತೆ. ಸೊ ಇಲ್ಲಿ ನಿಮಗೆ ಬಾಂಗ್ಲಾದೇಶ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಒಂದು ನೇಪಾಳ ಕಂಡುಬರುತ್ತೆ, ಭೂತಾನ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ನೇಪಾಳ ಕಂಡುಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಚೀನಾ ಕಂಡುಬರುತ್ತೆ. ಇಲ್ಲಿ ನಿಮಗೆ ಏನಿದೆಯಲ್ಲ ಈ ಪ್ರದೇಶದಲ್ಲಿ ನಿಮಗೆ ಅಫ್ಘಾನಿಸ್ತಾನ ಕಂಡುಬರುತ್ತೆ. ಇಲ್ಲಿ ನಿಮಗೆ ಪಾಕಿಸ್ತಾನ ಕಂಡುಬರುತ್ತೆ. 1 ಪಾಕಿಸ್ತಾನ, 2 ಅಫ್ಘಾನಿಸ್ತಾನ, 3 ಚೀನಾ, 4 ಮಯಾನ್ಮಾರ, 5 ಬಾಂಗ್ಲಾದೇಶ, 6 ಭೂತಾನ, 7 ನೇಪಾಳ. ಮುಗಿತಲ್ವಾ? 7 ಐತಲ್ವಾ? ಸೊ ಇದರಲ್ಲಿ ಅತಿ ಹೆಚ್ಚು ಉದ್ದವಾದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ? ನಮ್ಮ ಭಾರತ ದೇಶದ ಜೊತೆ ಈ ಒಂದು ಬಾಂಗ್ಲಾದೇಶ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂತ ಕೇಳ್ತಾನೆ? ಚೀನಾ ಅಂತ ಹೇಳ್ಬೇಕು. ಥರ್ಡ್ ಹೈಯೆಸ್ಟ್ ಯಾವುದು ಅಂತ ಕೇಳ್ತಾನೆ? ಪಾಕಿಸ್ತಾನ ಅಂತ ಹೇಳ್ಬೇಕಾಗುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಭಾರತದ ಯಾವ ರಾಜ್ಯ ಈ ಒಂದು ಬಾಂಗ್ಲಾದೇಶದಿಂದ 3 ದಿಕ್ಕಿನಿಂದ ಸುತ್ತುವರೆದಿದೆ ಅಂತ ಕೇಳ್ತಾನೆ? ಅವಾಗ ನೀವು ಹೇಳ್ಬೇಕಾಗದ್ದು ರಾಜ್ಯ ಯಾವುದು ಅಂದ್ರೆ ತ್ರಿಪುರಾ ರಾಜ್ಯ. ಹಾಗಾದ್ರೆ ತ್ರಿಪುರಾ ರಾಜ್ಯ ಬಾಂಗ್ಲಾದೇಶವನ್ನ 3 ಭಾಗಗಳಿಂದ, ಬಾಂಗ್ಲಾದೇಶದಿಂದ 3 ಭಾಗದಲ್ಲಿ ಸುತ್ತುವರಿಸ್ಕೊಂಡಿದೆ. ಸರಿನಾ, ಯಾವುದು? ತ್ರಿಪುರಾ ರಾಜ್ಯ ಅನ್ನೋದು. ಹಾಗಾದ್ರೆ ಬಾಂಗ್ಲಾದೇಶ ಯಾವ ಒಂದು ಭಾಗದಲ್ಲಿ ಅಥವಾ ಯಾವ ಒಂದು ದಿಕ್ಕಿನಲ್ಲಿ ಈ ತ್ರಿಪುರಾಕ್ಕೆ ಸುತ್ತುವರೆದಿಲ್ಲ ಅಂತ ಕೇಳ್ಬೋದು. ಅವಾಗ ನೀವು ಏನಂತ ಹೇಳ್ಬೇಕಾಗತ್ತೆ? ಹೀಗೆಲ್ಲ ಬಾಂಗ್ಲಾದೇಶ ಇದೆ ಸರ್. ಸೊ ಇಲ್ಲಿ ನೋಡಿ, ನಾರ್ತ್ಗೆ ಆವರಿಸ್ಕೊಂಡಿದೆ, ಸೌತ್ಗೆ ಆವರಿಸ್ಕೊಂಡಿದೆ, ವೆಸ್ಟ್ಗೆ ಆವರಿಸ್ಕೊಂಡಿದೆ, ಈಸ್ಟಲ್ಲಿ ಇಲ್ಲ. ಯಾಕಂದ್ರೆ ಈಸ್ಟಲ್ಲಿ ನಿಮಗೆ ಒಂದು ರಾಜ್ಯ ಕಂಡು ಬರುತ್ತೆ, ಮಿಜೋರಾಂ ರಾಜ್ಯ ಅದರ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಇಂಪಾರ್ಟೆಂಟ್ ಇದೆ ಕ್ವಶನ್. ಇದು ಕೇಳಿದ್ದಾನೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ನಿಮ್ಮ GD ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಮೂಲಮಾನದಲ್ಲಿ ಶಬ್ದ ಮಾಲಿನ್ಯವನ್ನು ಅಳೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಶಬ್ದದ ಮಾಲಿನ್ಯವನ್ನು ಯಾವುದರಲ್ಲಿ ಅಳೆಯಲಾಗುತ್ತದೆ? ಡೆಸಿಬಲಲ್ಲಿ ಅಳೆಯಲಾಗ್ತದೆ. ಇವಾಗ ನಾನು ಮಾತಾಡ್ತಿದ್ದೀನಲ್ವಾ, ಇವಾಗ ನನ್ನ ಒಂದು ಡೆಸಿಬಲ್ ಎಷ್ಟಿದೆ ಹೇಳ್ಬೋದಾ? 35ರಿಂದ 40 ಡೆಸಿಬಲ್ ನಾನು ಮಾತಾಡ್ತಾ ಇರೋ ಸೌಂಡ್ ಇದೆ ಇವಾಗ. ಸರಿನಾ, ಸೊ ಇವಾಗ ನಾನು ಮಾತಾಡ್ತೀನಿ. ಯಾವ ಮೂಲದಲ್ಲಿ ಶಬ್ದದ ಮಾಲಿನ್ಯವನ್ನು ಅಳೆಯಲಾಗುತ್ತದೆ? ಇದನ್ನ ನಾವು ಹಸ್ಕಿ ವಾಯ್ಸ್ ಅಂತ ಕರಿತೀವಿ. ಸರಿನಾ, ಸೊ ಇಲ್ಲಿ ಎಷ್ಟಿರುತ್ತೆ ಅಂದ್ರೆ 10 ಡೆಸಿಬಲ್ ಕಂಡುಬರುತ್ತೆ. ಯಾಕೆಂದ್ರೆ ಕೇಳಿದಾನೆ ಹಸ್ಕಿ ವಾಯ್ಸ್ ಅಲ್ಲಿ ಎಷ್ಟು ನಿಮ್ಮ ಡೆಸಿಬಲ್ ಕಂಡುಬರುತ್ತೆ, ಮನುಷ್ಯನ ನಾರ್ಮಲ್ ಡೆಸಿಬಲ್ ಹಸ್ಕಿ ವಾಯ್ಸ್ ಅಲ್ಲಿ ಎಷ್ಟು ಕಂಡುಬರುತ್ತೆ ಅಂತ 10 ಡೆಸಿಬಲ್ ಕಂಡುಬರುತ್ತೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ಇವಾಗ ಅತಿ ಹೆಚ್ಚು ಶಬ್ದ ಮಾಡುತ್ತಾ ಇವಾಗ ಕಾರು ಲಾರಿಗಳೆಲ್ಲ ಹೋಗ್ತಾ ಇರ್ತಾವಲ್ಲ, ಅವ್ರದ್ದು ಎಷ್ಟು ಡೆಸಿಬಲ್ ಇರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಿರೋದು ಎಷ್ಟು ಅಂದ್ರೆ 60 ಡೆಸಿಬಲ್ ಅವ್ರದ್ದು ಕಂಡು ಬರುತ್ತೆ ಅಂತ. ಸರಿನಾ, ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಜೆಟ್ ವಿಮಾನಗಳದು 120 ಡೆಸಿಬಲ್ ಎಲ್ಲವೂ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಯಾವುದು? ಜೆಟ್ ವಿಮಾನಗಳದು ಮತ್ತೆ ಈ ಯುದ್ಧ ವಿಮಾನಗಳದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹರ್ಜ್ ಅಂತ ಏನಿದೆ ಅಲ್ವಾ, ಹರ್ಜ್ ಯಾವ್ದ್ರದ ಒಂದು SI ಯೂನಿಟ್ ಆಗಿದೆ. ಫ್ರೀಕ್ವೆನ್ಸಿಯ ಒಂದು SI ಯೂನಿಟ್ ಯಾವುದು ಅಂತಂದ್ರೆ ಹರ್ಜ್ ಅನ್ನೋದು. ಇವಾಗ ಶಬ್ದದು ಅಂತ ಕೇಳಿದ್ರೆ ಡೆಸಿಬಲ್ ಅಂತ ಹೇಳಿದ್ವಿ ನಾವು. ಹಾಗೆ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? ಈ ಒಂದು ಫ್ರೀಕ್ವೆನ್ಸಿಯನ್ನು ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಆವರ್ತ ಅಂತ ಕರಿತೀವಲ್ವಾ. ಆವರ್ತದ ಒಂದು SI ಮಾನ ಯಾವುದು ಅಂತ ಕೇಳ್ತಾನೆ? ಹರ್ಜ್ ಅಂತ ಹೇಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು ಕನ್ನಡದಲ್ಲಿ? ರೋಧತೆ ಅಂತ ಹೇಳ್ತೀವಲ್ವಾ. ಆ ಒಂದು ರೋಧತೆಯ ಒಂದು SI ಮಾನ ಯಾವುದು ಅಂತಂದ್ರೆ ಓಮ್ ಅಂತ ಹೇಳ್ತೀವಿ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಓಮ್, ನಾಟ್ ಓಮ್.
ಈ ಓಮ್ ಅಲ್ಲ, ಸರಿನಾ, ಈ ಓಮ್ ಅಲ್ಲ. ಅದನ್ನು ನಾವು ಬರೆಯೋದು ಹೇಗೆ ಅಂದರೆ ಹೀಗೆ ಬರೀಬೇಕು, ಸರಿನಾ. ಇದು ಓಮ್ ಅಂತ ನಾವು ಕರಿತೀವಿ, ಸರಿನಾ. ಹೇಗೆ ಈಗ ತೊಗೊಂಡು ಹಿಂಗೆ ಬರೆದು ಬಿಡಬೇಕು, ಇದು ಓಮ್ ಅಂತ ಆಗುತ್ತೆ. ಸೊ ಇದನ್ನೇ ನೀವು ಈ ಬಲ್ಬ್ ಸಿಂಬಾಲ್ ಕೇಳ್ತಾನೆ, ನಾರ್ಮಲಾಗಿ ನೀವು ಗೊತ್ತಿರುತ್ತೆ ನಿಮಗೆ ಬಲ್ಬ್ ಸಿಂಬಾಲ್ ಹೇಗೆ ಅಂದರೆ ಇದನ್ನು ನಾವು ಬಲ್ಬ್ ಸಿಂಬಾಲ್ ಅಂತ ಕರಿತೀವಿ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅದನ್ನೇ ಇದನ್ನು ಈ ನಡುವೆ ಎಮ್ ಮಾಡೋ ಬದಲಾಗಿ ನಾವು ಸುಮ್ಮನೆ ಡೈರೆಕ್ಟ್ ತೊಗೊಂಡು ಹೋದರೆ ಅದು ಓಮ್ ಅಂತ ನಾವು ಕರಿತೀವಿ, ಸರಿನಾ. ಇದನ್ನು ಮೀನ್ಸ್ ಸಿಂಬಾಲ್ ಕೊಟ್ಟು ಇದು ಯಾವುದರ ಸಿಂಬಾಲ್ ಅಂತ ಕೇಳ್ತಾನೆ, ಅವಾಗ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಸ್ವಲ್ಪ ಆದರೂ, ಸರಿನಾ. ಆ್ಯಂಡ್ ದೆನ್ ಇವಾಗ ಸೆಲ್ ಇದ್ರದ್ದು ಏನಿರುತ್ತೆ ಸಿಂಬಾಲ್ ಏನಿದೆ, ಸೆಲ್ ಸಿಂಬಾಲ್ ಹೀಗಿರುತ್ತೆ, ಮೈನಸ್ಸು ಪಾಸಿಟಿವ್. ಸೊ ಈ ಥರ ಇರುತ್ತೆ. ಇಲ್ಲಾಂದರೆ ಐದರ ನಿಮಗೆ ಈ ಥರ ಬರ್ಬೋದು. ಈ ಕಡೆ ಉದ್ದ ಯಾವ್ದು ಜಾಸ್ತಿ ಉದ್ದ ಯಾವ್ದು ಮಾಡಿರ್ತಾನಲ್ವ ಅದು ಪಾಸಿಟಿವ್ ಇರುತ್ತೆ, ಗಿಡ್ಡ ಯಾವ್ದು ಇರುತ್ತಲ್ವ ಅದು ನೆಗೆಟಿವ್ ಇರುತ್ತೆ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿಯು ಯಾವ ಆಮದಿನ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು? ಯಾವುದರಲ್ಲಿ? ಈ ಹಸಿರು ಕ್ರಾಂತಿ ಎದಕ್ಕೆ ಬಂತ್ರಿ? ಅಷ್ಟೇ ಸಾಕು ನಮಗೆ. ಎದಕ್ಕೆ? ಆಹಾರ ಧಾನ್ಯಗಳನ್ನು ಇಂಪ್ರೂವ್ ಮಾಡೋಕ್ಕೆ ಬಂದಿದೆ. ಸೊ ಆಹಾರ ಧಾನ್ಯಗಳನ್ನು ನಾವೇ ಜಾಸ್ತಿ ಬಳಕೊಂಡ್ರೆ ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಮೀನ್ಸ್ ಆಮದು ಮಾಡ್ಕೊಳ್ಳೋದು ಕೆಲಸನೇ ಬರೋದಲ್ಲ ಅಲ್ವಾ. ಸೊ ಅದಕ್ಕೆ ಆಹಾರ ಧಾನ್ಯಗಳು, ಹಸಿರು ಕ್ರಾಂತಿ ಅಂದರೆ ನೆನ್ಪಿಟ್ಕೊಳ್ಳಿ, ಆಹಾರ ಧಾನ್ಯಗಳು, ಹಸಿರು ಕ್ರಾಂತಿ, ಆಹಾರ ಧಾನ್ಯಗಳು, ಕಪ್ಪು ಕ್ರಾಂತಿ, ಪೆಟ್ರೋಲಿಯಂ, ಕಲ್ಲಿದ್ದಲು ಅಂತ ನಾವು ಹೇಳ್ತೀವಿ ಅಥವಾ ಕಚ್ಚಾ ತೈಲ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯೆಲ್ಲೋ ಕ್ರಾಂತಿ ಅಥವಾ ಹಳದಿ ಕ್ರಾಂತಿ ಅಂತ. ಹಳದಿ ಕ್ರಾಂತಿ ಅಂತಂದರೆ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಈ ಎಣ್ಣೆ ಕಾಳುಗಳು ಏನಿದೆ ಅಲ್ವಾ, ಆ ಎಣ್ಣೆ ಕಾಳುಗಳ ಅಥವಾ ಈ ಒಂದು ಎಣ್ಣೆಯನ್ನು ನಾವೇನಂತ ಕರಿತೀವಿ, ಈ ಒಂದು ಹಳದಿ ಕ್ರಾಂತಿ ಅಂತ ಕರಿತೀವಿ. ಈ ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗಿರೋದು ಹೆಸರು ಯಾರು ಅಂದರೆ ಸ್ಯಾಮ್ ಪಿತ್ರೋಡಾ ಅಂತ, ಸರಿನಾ. ಆ್ಯಂಡ್ ದೆನ್ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಈ MS ಸ್ವಾಮಿನಾಥನ್ ಅಥವಾ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಅವಾಗ ನಾವು ಹೇಳ್ಬೇಕಾಗಿರೋದು ನಾರ್ಮನ್ ಬೋರ್ಲಾಗ್ ಅಂತ. ಹಾಗೆ ನಮ್ಮ ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಈ ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ. ಸರ್ ಇವಾಗಲೇ ಸ್ವಾಮಿನಾಥನ್ ಅಂತ ಹೇಳಿದ್ರಿ. ಕ್ವಶನ್ ನಾನು ಏನಂತ ಹೇಳಿದೆ, ಭಾರತದ ಜಸ್ಟ್ ನಿಮಗೆ ಏನಾದರೂ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ನಾ, ಈ ನಾರ್ಮನ್ ಬೋರ್ಲಾಗ್ ಅಂತ ಹೇಳಬೇಕಾಗತ್ತೆ ನೀವು. ಏನಾದರೂ ನಿಮಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ನ MS ಸ್ವಾಮಿನಾಥನ್ ಅಂತ ಹೇಳಬೇಕಾಗತ್ತೆ ನೀವು. ಆ್ಯಂಡ್ ದೆನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳದೆ ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ, ಸರಿನಾ, ದ ಗ್ರೀನ್ ರೆವಲ್ಯೂಷನ್ ಪೊಲಿಟಿಕಲ್ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಕೇಳಿದ್ರೆ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ ಸುಬ್ರಹ್ಮಣ್ಯನ್ ಅಂತ ಹೇಳಬೇಕಾಗುತ್ತೆ. ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸುಬ್ರಹ್ಮಣ್ಯನ್, ಸರಿನಾ. ಸೊ ಇಲ್ಲಿ ನಿಮಗೆ 2-2-2 ಫಾರ್ಮುಲಾ ನಾನು ಯಾವತ್ತೂ ಕೂಡ ಹೇಳ್ತಾ ಬರ್ತೀನಿ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವುದು? 2-2-2 ಫಾರ್ಮುಲಾ. ಏನು ಹಸಿರು ಕ್ರಾಂತಿ ಅಂತ ಬಂದರೆ 2-2-2 ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇಬ್ಬರು ವ್ಯಕ್ತಿಗಳು, 2 ಧಾನ್ಯಗಳು, 2 ರಾಜ್ಯಗಳು ಅಂತ. ಇಬ್ಬರು ವ್ಯಕ್ತಿಗಳು ಯಾರು? ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್. ಹಾಗೆ 2 ಬೆಳೆಗಳು ಯಾವುದು? ಒಂದು ಗೋಧಿ, ಇನ್ನೊಂದು ಭತ್ತ ಅಂತ ಹೇಳ್ತೀವಿ. ಹಾಗೆ 2 ರಾಜ್ಯಗಳು ಯಾವುದು? ಒಂದು ಹರಿಯಾಣ, ಇನ್ನೊಂದು ಪಂಜಾಬ್ ಅಂತ ಹೇಳ್ತೀವಿ. ಸರಿ, ನಾವು ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ, 2-2-2 ಫಾರ್ಮುಲಾ ಅಂತ. ಸೊ ನಿಮಗೆ ಫಿಕ್ಸ್ ಆಗಿ ಒಂದು ಮಾರ್ಕ್ಸ್ ಕೊಟ್ಟೇ ಕೊಡುತ್ತೆ. ಇದು ಅಂತ ಕಾನ್ಸೆಪ್ಟ್ ಇದೆ. ಈ ಕ್ವಶನ್ ಬಿಟ್ಟು ಹೋಗೋದಿಲ್ಲ ನಿಮಗೆ. ನಾರ್ಮಲ್ ಆಗಿ ನಿಮ್ಗೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಲ್ವಾ ಮಾಡಿದರೆ, ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಕ್ವಶನ್ ಒಂದು ಪ್ರಮುಖ ಒಂದು ಏನು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ, ಸರಿನಾ. ಈ ಕ್ವಶನ್ ನಿಮಗೆ ಕೇಳ್ತಾನೆ, ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಕೊಡುತ್ತೆ ನೋಡಿ. ಈ ಕ್ವಶನ್ ಏನಿದೆಲ್ವಾ ಹಸಿರು ಕ್ರಾಂತಿಯ ಮೇಲೆ ಬಂತು ಅಂದರೆ ಫಿಕ್ಸ್ ನಿಮಗೆ ಒಂದು ಕ್ವಶನ್ ರೈಟ್ ಆಗುತ್ತೆ. ಆ್ಯಂಡ್ ದೆನ್ 2 ಮಾರ್ಕ್ಸ್ ಕೊಡುತ್ತೆ. ನಿಮ್ಮ ಕಟ್ ಆಫ್ ಇಂದ ಒಳಗಡೆ ಒಂದು ಹೆಜ್ಜೆನ ನಿಮಗೆ ಹೆಲ್ಪ್ ಮಾಡುತ್ತೆ ಇಡಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು, ಇದು ಯಾವ ದಶಕದಲ್ಲಿ ಅಂತ ಹೇಳಿದ್ರೆ 1960ರ ದಶಕದಲ್ಲಿ. ಸ್ಪೆಷಲಿ ಇನ್ ಇಯರ್ ಕೇಳಿದ್ರೆ 1966ರಿಂದ 69 ಅಂತ ಹೇಳಿ, ಸರಿನಾ. ಇಫ್ ದಶಕ ಅಂತ ಹೇಳ್ತಾನೆ ಅವಾಗ ನೀವು ಹೇಳಬೇಕಾಗಿರೋದು ಯಾವಾಗ ಅಂದರೆ 1960ರ ದಶಕ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲಿಯಾಂಡರ್ ಪೇಸ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಈ ಕ್ವಶನ್ ನಿಮಗೆ ಈಸಿ ಕ್ವಶನ್ ಇದು. ಯಾಕೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಲಾಸ್ಟ್ ಇಯರು ಈ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ 2 ವ್ಯಕ್ತಿಗಳನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ. ಯಾರ್ಯಾರು 2 ವ್ಯಕ್ತಿಗಳು? ಒಂದು ಲಿಯಾಂಡರ್ ಪೇಸ್ ಅವರು, ಇನ್ನೊಂದು ನಾವು ಹೆಸರು ಹೇಳೋದಾದರೆ ಈ ವಿಜಯ್ ಅಮೃತರಾಜ್ ಅಂತ ಹೇಳ್ತೀವಿ, ಸರಿನಾ. ವಿಜಯ್ ಅಮೃತರಾಜ್ ಅವರು ಮತ್ತು ಈ ಒಂದು ಲಿಯಾಂಡರ್ ಪೇಸ್ ಅವರನ್ನು ಈ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡ್ತಾರೆ. ಸೊ ಅದಕ್ಕೆ ಇವರು ನ್ಯೂಸಲ್ಲಿದ್ದರು, ಇವಾಗಲೂ ಕೂಡ ನ್ಯೂಸಲ್ಲಿ ಇರ್ತಾರೆ. ಇನ್ನು ಮುಂದೆ 5 ವರ್ಷ ಆದರೂ ಇವರು ನ್ಯೂಸಲ್ಲೇ ಇರ್ತಾರೆ. ಯಾಕೆಂದರೆ ಒಂದು ರೀತಿ ಕ್ರಿಕೆಟ್ ದಿಗ್ಗಜ ಅವರು. ಸಚಿನ್ ಅಂದರೆ ಇವಾಗಲೂ ಕೂಡ ನ್ಯೂಸಲ್ಲಿ ಇದೇ ಇರ್ತಾನೆ ಅವರು. ಕ್ರಿಕೆಟ್ ಅಂದರೆ ಏನು ಹೋಗಿದ್ದಾರೆ ಇವಾಗ, ಬ್ರೈನ್ ಲಾರಾ ಇವಾಗಲೂ ಕೂಡ ನ್ಯೂಸಲ್ಲಿ ಇದ್ದೇ ಇರ್ತಾರೆ ಅವರು, ಸರಿನಾ. ಸೊ ಆ ರೀತಿಯ ವ್ಯಕ್ತಿಗಳು ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ದಂತಕಥೆ ಅಂತ ನಾವು ಹೇಳ್ತೀವಿ. ಆ ಒಂದು ದಂತಕಥೆಗಳು ಯಾರು ಅಂದರೆ ಈ ಒಂದು ಲಾನ್ ಟೆನ್ನಿಸಲ್ಲಿ, ಈ ಒಂದು ಟೆನ್ನಿಸಲ್ಲಿ ನಾವು ಹೇಳೋದು ಯಾರು ಅಂತಂದರೆ ಈ ಲಿಯಾಂಡರ್ ಪೇಸ್ ಅವರು ಮತ್ತು ವಿಜಯ್ ಅಮೃತರಾಜ್ ಅವರು ಅಂತ ಹೇಳ್ತೀವಿ. ಯಾರು? ನಮ್ಮ ಭಾರತ ದೇಶದಿಂದ, ಸರಿನಾ. ಮತ್ತು ನಿಮಗೆ ಟೆನ್ನಿಸಲ್ಲಿ ಅಂತ ನಾವು ಹೇಳಿದ್ರೆ ಬೇರೆ ಬೇರೆನೂ ಹೇಳ್ತೀವಿ. ಯಾರನ್ನ? ಜಾನಿಕ್ ಸಿನ್ನರ್ ಅಂತ ಹೇಳ್ತೀವಿ ರೀಸೆಂಟಾಗಿ, ಯಂಗ್ ಬಾಯ್. ಆ್ಯಂಡ್ ದೆನ್ ಮತ್ತೆ ನೋವಾಕ್ ಜೋಕೋವಿಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಯಂಗ್ ಬಾಯ್ ಅಂತ ಹೇಳೋದಾದ್ರೆ ಫ್ರೆಂಚ್ನ ಈ ಕಾರ್ಲೋಸ್ ಅಲ್ಕರಾಜ್ ಅಂತ ಹೇಳ್ತೀವಿ, ಸರಿನಾ. ಸೊ ಇಟಲಿಯ ಕಾರ್ಲೋಸ್ ಅಲ್ಕರಾಜ್ ಅಲ್ವಾ, ಸೊ ಅವ್ರು ಅಂತ ಹೇಳ್ತೀವಿ. ಸೊ ಇವರೆಲ್ಲರೂ ಕೂಡ ನಿಮ್ಗೆ ಬರ್ತಾರೆ. ಇದು ಇಂಟರ್ನ್ಯಾಷನಲಲ್ಲಿ. ಬಟ್ ನಮ್ಮ ನ್ಯಾಷನಲಲ್ಲಿ ಅಂತಂದರೆ ಈ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರು ಸ್ವಲ್ಪ ಫೇಮಸ್ ಇದ್ದಾರೆ. ಇವ್ರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕ್ರಿಕೆಟಲ್ಲಿ ನೀವು ಹೇಳಿದ್ರೆ ಯಾರನ್ನು ನೆನ್ಪಿಟ್ಕೊತೀರಾ? ನಮ್ಮ AB ಡಿ ವಿಲಿಯರ್ಸ್ ಸರ್ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ನಿಮ್ಗೆ ಗೊತ್ತಿದ್ದೇ ಇರ್ತಾರೆ. ಬಟ್ ಇಲ್ಲಿ ನಿಮಗೆ ಈ ಕ್ರಿಕೆಟಲ್ಲಿ ಹೇಳೋದಾದರೆ ICC 2024 ಅವಾರ್ಡ್ ಯಾರಿಗೆ ದೊರಕಿತ್ತು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳ್ಬೇಕಾಗಿರೋದು ಅವ್ರಿಗೆ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ. ಪುರುಷರ ವಿಭಾಗದಲ್ಲಿ ICC
ಪ್ರಶಸ್ತಿ 2024ರಲ್ಲಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಜಸ್ಪ್ರೀತ್ ಬುಮ್ರಾ. ಮಹಿಳೆಯರಲ್ಲಿ ಯಾರು? ಈ ನ್ಯೂಜಿಲೆಂಡಿನ ಅಮೇಲಿಯಾ ಖೇರ್ ಅಂತ ನಾವು ಕರಿತೀವಿ. ಸರಿನಾ? ಅಮೇಲಿಯಾ ಖೇರ್ ನೋ ಮೇಡಮ್. ಬಟ್ ನಿಮಗೆ ಈ ಕ್ವಶನ್ ನಿಮಗೆ SSC GD ಅವರಾಗಿದ್ರೆ ಈ ಕ್ವಶನ್ ನೀವು ನೆನಪಿಟ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದ್ರೆ ನಿಮಗೆ ಈ ವರ್ಷ ಕೊಡ್ತಾನಲ್ವಾ, ಡಿಸೆಂಬರಲ್ಲಿ ಕೊಡ್ತಾನೆ ICC ಪ್ರಶಸ್ತಿಗಳನ್ನ, ಅವುಗಳನ್ನ ನಿಮ್ಗೆ ಕೇಳ್ತಾನೆ. ಯಾಕಂದ್ರೆ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೆಯೋದ್ರಿಂದ. ಬಟ್ ನಿಮ್ಮ ಈ MTS, CHSL, CGL ಎಕ್ಸಾಮ್ ಯಾರು ಬರ್ತಿದ್ರಲ್ವಾ, ಮತ್ತೆ ಡಿ ಗ್ರೂಪ್ ಎಕ್ಸಾಮು, ಅವ್ರು ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಮೊನ್ನೆ ನಿಮಗೆ ಈ ಒಂದು NTPC ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದಾನೆ ನಿಮಗೆ. ICC ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಜಸ್ಪ್ರೀತ್ ಬುಮ್ರಾ. ಮಹಿಳೆಯರಲ್ಲಿ ಯಾರು? ಅಮೇಲಿಯಾ ಖೇರ್ ಅಂತ. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಆಯೋಜಿಸಿದ ರಾಷ್ಟ್ರೀಯ ಕ್ರೀಡಾಕೂಟ 2023ರ ಆತಿಥ್ಯವನ್ನು ಎಷ್ಟು ನಗರಗಳು ವಹಿಸಿಕೊಂಡಿದ್ದವು ಅಂತ ಕೇಳಿದಾನೆ. ಸೊ ಇದು 5 ನಗರಗಳು ವಹಿಸಿಕೊಂಡಿದ್ದಾವೆ. ಸೊ ರೀಸೆಂಟ್ ಆಗಿ ನ್ಯಾಷನಲ್ ಗೇಮ್ಸ್ ನಡೆದಿದ್ದಾವಲ್ವಾ ಈ ಬಿಹಾರದಲ್ಲಿ, ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸು. ಆ್ಯಂಡ್ ದೆನ್ ಈ ಖೇಲೋ ಇಂಡಿಯಾ ಜಲಕ್ರೀಡೆ ಅದು ಎಲ್ಲಿ ಅಂತಂದ್ರೆ ಶ್ರೀನಗರದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಡೆದಿದೆ, ಎಲ್ಲಿ ದಿಯೋಲ್ಲಿ ನಡೆದಿದೆ. ಸರಿನಾ? ದಿಯೋನ ಬೀಚಲ್ಲಿ ನಡೆದಿದೆ. ಸೊ ಎಲ್ಲವೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ, ಅವುಗಳನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 2023ರಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಸಚಿವ ಸಂಪುಟದ ಕಾರ್ಯದರ್ಶಿಗಳಾದ ರಾಜೀವ್ ಗೌಬಾ ಅವರ ಸೇವಾವಧಿಯಲ್ಲಿ ಎಷ್ಟು ವರ್ಷದ ವಿಸ್ತರಣೆಯನ್ನು ನೀಡಿದ್ದು? ಓಕೆ, ಇಲ್ಲಿ 1 ವರ್ಷದ ವಿಸ್ತರಣೆ ಅಲ್ವಾ. ಸೊ ಹಾಗೆ ಈ ರೀಸೆಂಟ್ ಆಗಿ ಈ ರಾ ಏನಿದೆ ಅಲ್ವಾ, ಆ ರಾ ಮುಖ್ಯಸ್ಥರನ್ನು ಕೂಡ 1 ವರ್ಷದ ಅವಧಿಗೆ ವಿಸ್ತರಣೆ ಮಾಡಿದ್ದಾರೆ. ಸೊ ಯಾರನ್ನೇ ಮಾಡಿದ್ರು ಕೂಡ 1 ವರ್ಷದ ಅವಧಿಗೆ ವಿಸ್ತರಣೆ ಮಾಡಿರ್ತಾರೆ. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ ನೀವು, ಜಾಸ್ತಿ ಅವಧಿಗೆ ವಿಸ್ತರಣೆ ಮಾಡಿರೋದಿಲ್ಲ. ಅವ್ರದ್ದು ಏನು ಅಂದರೆ ನಾರ್ಮಲ್ ಮಾಡೋದೇ 1 ವರ್ಷ ಅಂತ. 1 ವರ್ಷ ಮಾಡ್ತೀನಿ ಮತ್ತೆ ಮುಂದಿನ ಟೈಮಿಗೆ. ಹಾಗೆ ಈ DRDO ಮುಖ್ಯಸ್ಥನಿದಾರಲ್ವಾ, DRDO ದ ಮುಖ್ಯಸ್ಥ ಸಮೀರ್ ಕಾಮತ್ ಅಂತ ಬರ್ತಾರಲ್ವಾ, ಆ ಸಮೀರ್ ಅವ್ರದ್ದು ಕೂಡ 1 ವರ್ಷನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಈ ವರ್ಷನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಕ್ವಶನ್ ಕೇಳ್ಬೋದು ನೋಡಿ, ಎಕ್ಸಾಕ್ಟ್ ಕ್ವಶನ್ ಇದ್ದೇ ಫ್ರೇಮ್ ಆಗುತ್ತೆ ನಿಮಗೆ. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ ನೀವು. ಬಟ್ ನೀವು ಒಟ್ಟಿನಲ್ಲಿ ಹೇಳೋದೇನು ಅಂತಂದ್ರೆ 1 ವರ್ಷ ಮಾತ್ರ ಎಕ್ಸ್ಟೆಂಡ್ ಆಗಿರ್ತಾರೆ ಅವರು, ಮ್ಯಾಕ್ಸಿಮಮ್ 1 ವರ್ಷ ಎಕ್ಸ್ಟೆಂಡ್ ಆಗಿರ್ತಾರೆ. ಅದನ್ನ ಹೊರತಾಗಿ ನಿಮಗೆ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದೇ ಸರಿ ಮತ್ತೆ ನೀನು 5 ವರ್ಷ ನೀನೇ ಇರೋಪ್ಪ ಅಂತ ಹೇಳಲ್ಲ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಹೆಚ್ಚು ಪುರುಷ ಸಾಕ್ಷರತಾ ದರವನ್ನು ಹೊಂದಿದೆ? ಅತಿ ಹೆಚ್ಚು ಪುರುಷ ಸಾಕ್ಷರತಾ ದರವನ್ನು ಹೊಂದಿದ್ದು ಕೇರಳ, ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದ್ದು ಕೇರಳ. ಆ್ಯಂಡ್ ದೆನ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಹೊಂದಿದ್ದು ಕೇರಳ. ಬಟ್ ಪ್ರಸ್ತುತ 2025ರಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂದರೆ ಮಿಜೋರಾಂ ರಾಜ್ಯ. ಸರಿನಾ? ಅತಿ ಹೆಚ್ಚು ಮೀನ್ಸ್ ಕಂಪ್ಲೀಟ್ ಸಾಕ್ಷರತೆ ದರವನ್ನು ಸಾಧಿಸಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು? ಮಿಜೋರಾಂ ರಾಜ್ಯ. 2ನೇ ರಾಜ್ಯ ಯಾವುದು? ಗೋವಾ ರಾಜ್ಯ. 3ನೇ ರಾಜ್ಯ ಯಾವುದು? ತ್ರಿಪುರಾ ರಾಜ್ಯ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಹೇಳ, ಅವರು ಮೇಡಮ್ ಕೂಡ ನನಗೆ ಅದನ್ನ ಮಾಹಿತಿಯನ್ನು ಅವರೇ ಒದಗಿಸಿದ್ದು, ವಿಜಯಲಕ್ಷ್ಮಿ ಮೇಡಮ್ ಅಂತ. ಸರಿನಾ? ಸೊ ಅವರು ಇಲ್ಲೇನಂದ್ರೆ ಈ 98% ಮಾತ್ರ ಇಲ್ಲಿ ಸಾಧನೆ ಮಾಡಿದೆ ಇದು. ಸರಿನಾ? ಬಟ್ ನಾವು ಏನಂತ ಹೇಳ್ತೀವಿ, ಕಂಪ್ಲೀಟ್ ಸಾಕ್ಷರತೆ ದರವನ್ನ ಅದು ಕಂಪ್ಲೀಟ್ ಮಾಡಿದೆ ಅಂತ ಹೇಳಬೇಕು ಅಂದ್ರೆ ಅದು 95%ಗಿಂತ ಜಾಸ್ತಿಯಲ್ಲಿ ಸಾಕ್ಷರತೆಯನ್ನು ಹೊಂದಿರಬೇಕು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಕರಿತೀವಿ. ಬಟ್ ಇದು 98 ಪಡ್ಕೊಂಡಿದೆ. ಸೊ ಅದಕ್ಕೆ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಥವಾ ಉಲ್ಲಾಸ್ ಸ್ಕೀಮ್ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಾವು ಮಿಜೋರಾಂ ಅಂತ ಹೇಳಿದ್ವಿ. ಸರಿನಾ? ಇಫ್ ಏನಾದರೂ ನಿಮಗೆ 100% ಸಾಕ್ಷರತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ನಮ್ಮ ಭಾರತ ದೇಶದಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಗೋವಾ ಅಂತ. ಸರ್ ಸೆಕೆಂಡಲ್ಲಿ ಇದೆ ಅಲ್ಲ, ಗೋವಾ 100% ಸಾಧನೆ ಮಾಡಿದೆ. ಬಟ್ ಮಿಜೋರಾಂ ಏನಿದೆ ಅಲ್ವಾ 98% ಸಾಧನೆ ಮಾಡಿದೆ. ಹಾಗಾದ್ರೆ 98% ಯಾಕೆ ಅಂತ ಕೇಳಬೇಡಿ, ಯಾಕೆಂದ್ರೆ ಇವಾಗ ಹೇಳಿದೆ ನಿಮಗೆ 95% ಜಾಸ್ತಿ ಇತ್ತು ಅಂದ್ರೆ ಅದನ್ನ ಓಕೆ ಫುಲ್ ಕಂಪ್ಲೀಟ್ ಅಂತಾನೆ ಹೇಳ್ಬಿಡ್ತಾರೆ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹಾಗೆ ಅತಿ ಕಡಿಮೆ ಅಂತ ಬೇಕಲ್ಲ, ಅತಿ ಕಡಿಮೆ ಸಾಕ್ಷರತೆ ದರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಮಹಿಳೆಯರಲ್ಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಒಟ್ಟು ಎಲ್ಲಿ ಕಂಡುಬರುತ್ತೆ? ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಸರಿನಾ? ಆ್ಯಂಡ್ ದೆನ್ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಕಂಡುಬರುತ್ತೆ? ಇದೇ ಒಂದು ಮಿಜೋರಾಮಲ್ಲಿ ಅತಿ ಹೆಚ್ಚು ಸಾಕ್ಷರತೆ ದರ ಕಂಡುಬರುತ್ತೆ. ಅತಿ ಕಡಿಮೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ನಾರ್ತ್ ಈಸ್ಟ್ ಮೀನ್ಸ್ ಈ ಒಂದು ಈಶಾನ್ಯ ರಾಜ್ಯಗಳಲ್ಲಿ. ಅವಾಗ ಹೇಳಬೇಕಾಗುತ್ತೆ ಅರುಣಾಚಲ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಸರಿನಾ? ಹಾಗೆ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ನಾರ್ತ್ ಈಸ್ಟ್ ಸ್ಟೇಟ್ ಯಾವುದು ಅಂತ ಕೇಳ್ತಾನೆ. ಹಾಗೇನು ಇದೇ ಒಂದು ಅರುಣಾಚಲ ಪ್ರದೇಶ ಏನಿದೆಯಲ್ಲ ಅತಿ ದೊಡ್ಡದಾಗಿದೆ. ಬಟ್ ಏನು ಅಂದರೆ ಬುದ್ಧಿ ಸ್ವಲ್ಪ ಅಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಮೀನ್ಸ್ ಅಲ್ಲಿ ಏನಂದ್ರೆ ಸಾಕ್ಷರತೆ ದರ ಕಡಿಮೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದಾನೆ. ಯಾವ ಹೇಳಿಕೆ ಸರಿಯಾಗಿದೆ? ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಎಂದು ಕರೆಯಲ್ಪಡುವ ಸಿದ್ಧಾರ್ಥನು ಸುಮಾರು 2500 ವರ್ಷಗಳ ಹಿಂದೆ ಜನಿಸಿದನು ಅಂತ ಹೇಳಿದ್ದಾರೆ. ಸರಿನಾ? ಮೀನ್ಸ್ 6ನೇ ಶತಮಾನದಲ್ಲಿ ಅವರು ಜನಿಸ್ತಾರೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅವರು ಜನಿಸ್ತಾರೆ. ಸರಿನಾ? 2500 ವರ್ಷಗಳಿಗಿಂತ ಹಿಂದೆ ಮೀನ್ಸ್ ಅವರು 2500 ಪ್ಲಸ್ ಎಷ್ಟು 3000
ವರ್ಷಗಳ ಹಿಂದೆ ಅವರು ಜನಿಸಿದ್ದಾರೆ. ಸೊ ಇಲ್ಲಿ ಹಿಂದೆ ಅಂತ ಕೊಟ್ಟಿದ್ದಾನೆ, ಒಂದು ಅಪ್ರಾಕ್ಸಿಮೇಟ್, ಓಕೆ ಅದು ರೈಟ್ ಇದೆ, ಒಂದೇದು ಆಪ್ಷನ್ ನಿಮಗೆ. ಆ್ಯಂಡ್ ದೆನ್ ಗೌತಮ ಬುದ್ಧನು ಶಾಕ್ಯ ಗಣ ಎಂದು ಕರೆಯಲ್ಪಡುವ ಒಂದು ಸಣ್ಣ ಗಣಕ್ಕೆ ಸೇರಿದವರು, ಶಾಕ್ಯ ಕುಲಕ್ಕೆ ಸೇರಿದವರು ಅಂತ ನಾವು ಓದಿರ್ತೀವಿ ಗೊತ್ತಾ. ಆ ಶಾಕ್ಯ ಕುಲಕ್ಕೆ ಸೇರಿದವರು ಯಾರು ಅಂದರೆ ಗೌತಮ ಬುದ್ಧರು, ಸರಿನಾ. ಸೊ ಇದು ಎರಡು ಕೂಡ ನಿಮಗೆ ರೈಟ್ ಆಗಿದೆ. ಸೊ ನಿಮಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಫ್ರೀ ಬ್ಯಾಚ್ ಅಂತ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದನ್ನು ಮಾಡಿದ್ರೂ ಕೂಡ ಅದು ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಈ ಒಂದು ಬುದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ಕ್ಲಾಸ್ ಕೂಡ ಮಾಡಿದ್ದೀನಿ, ಮಹಾಜನಪದಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ಹಾಗೆ ಹರಪ್ಪ ನಾಗರಿಕತೆಯ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ವೇದಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ರೀಸೆಂಟಾಗಿ ನಾನು ಯಾವುದು ಗುಲಾಮಿ ವಂಶದ ಬಗ್ಗೆ ಕೂಡ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ, ಸರಿನಾ. ಅಲ್ಲಿ ಯಾರು ನೋಡಿಲ್ಲ ಅಲ್ವಾ, ಅದನ್ನು ನೋಡ್ಕೊಂಡು ಹೋಗಿ. ನಿಮ್ಮ ಫ್ರೀ ಟೈಮಲ್ಲಿ ಏನಿದೆ ಅಲ್ವಾ 2x ಅಲ್ಲಿ ಇಟ್ಕೊಂಡು ನೋಡಿಬಿಡಿ ನೀವು, ಅಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಸೊ ಈ ಕ್ವಶನ್ ನಿಮಗೆ ಅಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ಬೌದ್ಧ ಧರ್ಮ ಏನಿದೆ ಅಲ್ವಾ ಇದನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಏನೇನಾಯಿತು ಏನೇನು ಸುದ್ದಿ ಅಂತ, ಸರಿನಾ. ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ, 1 ಮಾರ್ಕ್ಸ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಡ್ಯಾಶ್ ಎಂಬುದು ಬುಂದೇಲ್ಖಂಡದ ಒಂದು ಪ್ರದೇಶದ ಒಂದು ಜೀವಂತಿಕೆಯ ನೃತ್ಯ ಪ್ರಕಾರವಾಗಿದೆ. ಇದರ ಪ್ರದರ್ಶನವು ಮೃದಂಗ ಬಾರಿಸುವ ಮೂಲಕ ಶುರುವಾಗುತ್ತದೆ ಮತ್ತು ನಿಧಾನವಾಗಿ ಗದ್ಯ ಮತ್ತು ಕಾವ್ಯಾತ್ಮಕ ಸಂಭಾಷಣೆಗಳಿಂದ ಆವೇಗವನ್ನು ಪಡೆಯುತ್ತದೆ. ಯಾವುದು ಅದು ಅಂತ ಕೇಳಿದಾನೆ. ಯಾವುದು ಅಂತ ನೋಡಿದ್ರೆ ಸ್ವ್ಯಾಂಗ್ ಅಂತ ಹೇಳ್ತೀವಿ, ಸರಿನಾ. ಈ ಒಂದು ಸ್ವ್ಯಾಂಗ್ ಅನ್ನುವ ನೃತ್ಯ ಏನಿದೆ ಅಲ್ವಾ, ಬುಂದೇಲ್ಖಂಡ ಪ್ರದೇಶದ ಈ ಒಂದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ನಾರ್ತ್ ಮಧ್ಯಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಕಂಡುಬರ್ತಕ್ಕಂಥ ಬುಂದೇಲ್ಖಂಡ ಪ್ರದೇಶದಲ್ಲಿ ಒಂದು ಜೀವಂತಿಕೆಯ ನೃತ್ಯ ಪ್ರಕಾರವಾಗಿದೆ, ಇನ್ನೂ ಕೂಡ ಇದು ಇದೆ. ಆ್ಯಂಡ್ ದೆನ್ ಇದರ ಪ್ರದರ್ಶನವು ಮೃದಂಗ ಬಾರಿಸುವ ಮೂಲಕ ಶುರುವಾಗುತ್ತದೆ ಮತ್ತು ನಿಧಾನವಾಗಿ ಗದ್ಯ ಹೇಳ್ತಾರೆ, ಆಮೇಲೆ ಕಾವ್ಯಾತ್ಮಕ ಸಂಭಾಷಣೆಗಳಿಂದ ಆ ವೇಗವನ್ನು ಪಡೆಯುತ್ತದೆ. ಯಾವೊಂದು ನೃತ್ಯ ಅಂತ ನೋಡಿದ್ರೆ ಸ್ವ್ಯಾಂಗ್ ಅನ್ನುವ ನೃತ್ಯ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಗಂಗೌರ್ ಅನ್ನೋದು ಹಬ್ಬ ಕಂಡುಬರುತ್ತೆ. ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಗಂಗೌರ್ ಅನ್ನೋ ಹಬ್ಬ, ನಿಮಗೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ. ಎಷ್ಟು ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತಾರೆ? 18 ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತಾರೆ. ಯಾವ ದೇವಿಗೆ ಸಮರ್ಪಿತವಾಗಿದೆ? ಅಂಬಾಭವಾನಿಗ, ಅಥವಾ ಮಾತಾ ದುರ್ಗಿಗ, ಅಥವಾ ಇಲ್ಲ ಅಂತಂದರೆ ಮಾತಾ ಚಾಮುಂಡೇಶ್ವರಿಗ, ಸರಿನಾ. ಸೊ ಯಾರು ಅಂತಂದರೆ ಮಾತಾ ಪಾರ್ವತಿಯವರಿಗೆ ಈ ಒಂದು ಹಬ್ಬವನ್ನು ಅರ್ಪಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದು ಗಂಗೌರ್ ಹಬ್ಬ ಅಂತ ನಾವು ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮಟ್ಕಿ ಹೊಡೆಯೋದು, ದಹಿ ಮಟ್ಕಿ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿನ ಹೊಡೆದ್ರಲ್ವ ನೀವು ಕೂಡ, ದಹಿ ಮಟ್ಕಿ. ಸೊ ಇದು ನಾರ್ಮಲ್ ಆಗಿ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸರ್ ಎಲ್ಲ ಕಡೆ ಹೊಡಿತಾರಲ್ಲ, ಎಲ್ಲ ಕಡೆ ಹೊಡಿತಾರೆ, ಬಟ್ ಇನ್ನು ಮೇನ್ಲಿ ನಾವು ದಸರಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಹೇಗೆ ಬರುತ್ತಲ್ವ, ಇಂಪಾರ್ಟೆಂಟ್ ಆಗುತ್ತಲ್ವ. ಯುಗಾದಿ ಅಂತ ಹೇಳಿದ್ರೆ ನಾವು ಆಂಧ್ರ ಪ್ರದೇಶ ಅಂತಲೇ ಹೇಗೆ ಇಂಪಾರ್ಟೆನ್ಸ್ ಹೇಳ್ತೀವಲ್ವ. ಸೊ ಹಾಗೆ ಈ ಒಂದು ಮಟ್ಕಿ ಅಂತ ನಾವು ಹೇಳೋದಾದ್ರೆ ಇದನ್ನು ಉತ್ತರ ಪ್ರದೇಶ ಅಂತ ನಾವು ಮೆನ್ಷನ್ ಮಾಡ್ತೀವಿ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023 ಆಗಸ್ಟ್ನಲ್ಲಿ ಭಾರತದ ಈ ಕೆಳಗಿನ ಯಾವ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯನ್ನು ಸಿಂಗಾಪುರದ ಅಂತಾರಾಷ್ಟ್ರೀಯ ಮಧ್ಯವರ್ತಿ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಎನ್ ವಿ ರಮಣ ಅವರನ್ನು ನೇಮಕ ಮಾಡಲಾಗಿದೆ. ಬಟ್ ಈ ಕ್ವಶನ್ ಇವಾಗ ಕೇಳಲ್ಲ. 2023 ಆಲ್ಮೋಸ್ಟ್ 2 ವರ್ಷ ಹಿಂದ್ಗಡೆ ಕರೆಂಟ್ ಅಫೇರ್ಸ್ ಆಗುತ್ತೆ ನಿಮಗೆ, 2-3 ವರ್ಷದೇ ಆಗುತ್ತೆ ಇವಾಗ. ನೆಕ್ಸ್ಟ್ 2026 ನೀವು ಎಕ್ಸಾಮ್ ಬರೆಯುವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023 ನವೆಂಬರ್ವರೆಗೆ ಭಾರತದ ಡ್ಯಾಶ್ ಮೂಲದ ಅವರು ಯುನೈಟೆಡ್ ಕಿಂಗ್ಡಮ್ನ ಗೃಹ ಕಾರ್ಯದರ್ಶಿಯಾಗಿದ್ದರು ಅಂತ ಕೇಳಿದಾನೆ, ಸರಿನಾ. ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಅಂತ ಕೇಳಿಲ್ಲ, ಹಾಗೆ ಕೇಳಿದ್ರೆ ರಿಷಿ ಸುನಕಿ ಆಗಿರೋದು, ಸರಿನಾ. ಕಣ್ಮುಚ್ಚ ಆಪ್ಷನ್ ಆಗಿರೋದು ಇದು. ಬಟ್ ಇಲ್ಲಿ ನೋಡಿ, ಜಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಹೋಗ್ಬಿಡಿ. ಇವ್ರು ನೋಡಿದ್ರೆ ಈ ಯುಕೆನ ಪ್ರಧಾನಮಂತ್ರಿ ಆಗಿದ್ರು, ಗೃಹ ಕಾರ್ಯದರ್ಶಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಪ್ರಧಾನಮಂತ್ರಿ ಆಗಿರೋ ಅವ್ರು ಯಾಕೆ ಆಗ್ತಾರೆ? ಸೊ ಇವರಲ್ಲ. ಕಮಲಾ ಹ್ಯಾರಿಸ್ ಯುಕೆಗೆ ಸಂಬಂಧನೇ ಇಲ್ಲ, ಇವ್ರಿಗೆ ಸಂಬಂಧ ಹೊಂದಿರೋದು ಯು ಎಸ್ ಎದ 49ನೇ ಏನಂತ ಹೇಳ್ತೀವಿ, ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷ ಅಲ್ಲ, ಓಕೆ, ಉಪಾಧ್ಯಕ್ಷ ಆಗಿದ್ದರು. ಯಾರು ಅಂದರೆ ಈ ಕಮಲಾ ಹ್ಯಾರಿಸ್ ಅವರು 49ನೇ ಉಪಾಧ್ಯಕ್ಷ ಆಗಿದ್ದರು. ಸೊ ಇವರು USA, ಇವರು UKಗೆ ಸಂಬಂಧ ಹೊಂದಿಲ್ಲ. ಆ್ಯಂಡ್ ದೆನ್ ಅಕ್ಷಯ್ ಮೂರ್ತಿ ಅಂತ ಕೊಟ್ಟಿದ್ದಾರೆ. ಅಕ್ಷಯ್ ಮೂರ್ತಿ ಇದೇನು ಜಾಸ್ತಿ ನ್ಯೂಸಲ್ಲೇ ಇಲ್ಲ ಇವರು, ಸರಿನಾ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದರೆ ಸುಯೆಲ್ಲಾ ಬ್ರಾವೆ ಮರ್ನ್ ಅಂತ ಹೇಳ್ತೀವಿ, ಸರಿನಾ. ಇವ್ರು ಏನಿದ್ದಾರೆ ಅಂದರೆ ಯುಕೆನ ಗೃಹ ಕಾರ್ಯದರ್ಶಿ ಆಗಿದ್ರು. ಬಟ್ ಇವರು ಯಾವ ಒಂದು ಮೂಲದವರಾಗಿದ್ದಾರೆ, ನಮ್ಮ ಭಾರತ ಮೂಲದವರಾಗಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾಗೆ ಈ ಒಂದು ಕ್ಲಾಸಿನ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಏನು ಅಂತ ನೋಡಿದ್ರೆ, ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವಿಶ್ವಕಪ್ 2022 ಎಲ್ಲಿ ನಡೆದಿದೆ ಅಂತ ಕೇಳಿದಾನೆ, ಸರಿನಾ. ಶೂಟಿಂಗ್ ಸ್ಪೋರ್ಟ್ಸ್ ಇದೆಲ್ಲ ನಡೆದಿದೆ ಅಂತ ನೋಡಿದ್ರೆ ಕೈರೋ, ಈಜಿಪ್ಟಲ್ಲಿ ನಡೆದಿದೆ. ಈಜಿಪ್ಟ್ನ ರಾಜಧಾನಿ ಯಾವುದು ಅಂದರೆ ಕೈರೋ ಅಂತ ಹೇಳ್ತೀವಿ. ಈ ಒಂದು ಈಜಿಪ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ ಅಂತ ನಾವು ಹೇಳ್ತೀವಿ, ಸರಿನಾ. ಬಟ್ ನಿಮಗೆ ಇವತ್ತಲ್ಲ ನಿನ್ನೆ ಮಿಡ್ನೈಟ್ 2 o'clock ಅಥವಾ 3 o'clockಗೆ ನಿಮಗೆ ಒಂದು ಪೋಸ್ಟ್ ಕೂಡ ಹಾಕಿದ್ದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಕಜಕಿಸ್ತಾನದಲ್ಲಿ ಒಂದು ಶೂಟಿಂಗ್ ಚಾಂಪಿಯನ್ಶಿಪ್ ನಡೆದಿದೆ, ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಅಂತ, ಸರಿನಾ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್, ಅದರಲ್ಲಿ ಪದಕವನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಹೆಸರು, ಅಲ್ಲಿ ಫೋಟೋನು ಕೂಡ ಹಾಕಿದ್ದೀನಿ. ಬಟ್ ಅದನ್ನು ಕೇಳ್ತೇನೆ ನಿಮಗೆ, ಎಲ್ಲಿ ನಡೆದಿದೆ ಏಷ್ಯಾ ಶೂಟಿಂಗ್ ಚಾಂಪಿಯನ್ಶಿಪ್ ಅಂತ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಕಜಕಿಸ್ತಾನ ಒಂದು ದೇಶದಲ್ಲಿ ನಡೆದಿದೆ ಅಂತ, ಸರಿನಾ. ಇದು ಕೂಡ ನೆನಪಲ್ಲಿ ಕೇಳಬಹುದು ನಿಮಗೆ. ಈ ಕಜಕಿಸ್ತಾನ ಯಾವುದರ ಭಾಗವಾಗಿತ್ತು ಮೊದಲು ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಸೋವಿಯತ್ ಯೂನಿಯನ್ ರಷ್ಯಾ ಏನಿದೆ ಅಲ್ವಾ, ಆ ಸೋವಿಯತ್ ಯೂನಿಯನ್ ರಷ್ಯಾದ ಒಂದು ಭಾಗವಾಗಿತ್ತು. ಈ ಸೋವಿಯತ್ ಯೂನಿಯನ್ ರಷ್ಯಾ ಯಾವಾಗ ಹೊಡೀತು? 1991ರಲ್ಲಿ ಇದು
ಒಡೆದು ಹೋಗ್ತದೆ. ಒಡೆದು ಹೋಗಿ ಎಷ್ಟು ದೇಶಗಳಾಗಿ ಹೊರಹೊಮ್ಮುತ್ತವೆ? 15 ದೇಶಗಳಾಗಿ ಹೊರಹೊಮ್ಮುತ್ತವೆ. ಪೋಲೆಂಡ್, ಬೆಲಾರಸ್, ತಜಿಕಿಸ್ತಾನ್ ಇವೆಲ್ಲ ಸ್ಥಾನ ಏನಿದಾವಲ್ವಾ ನಡುವೆ, ಅವೆಲ್ಲವೂ ಕೂಡ ಇದೇ ಒಂದು ಸೋವಿಯತ್ ಯೂನಿಯನ್ ರಷ್ಯಾದ ಭಾಗವಾಗಿತ್ತು. ಅದರ ಒಂದು ದೊಡ್ಡ ಭಾಗ ಯಾವುದು ಒಡೆದು ಹೋಗಿತ್ತು ಅಂತಂದ್ರೆ ಯುಕ್ರೇನ್ ಹೊಡೆದು ಹೋಗಿದೆ. ಸರಿನಾ? ಅದು ಕೂಡ ನಿಮ್ಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಪ್ರಶ್ನೆಗಳಿದೆ, ಒಂದು ಸ್ವಲ್ಪ ನೋಡೋಣ. ಇದು ಏನಿದೆ, 2 ಸಂಖ್ಯೆಗಳು 11, 13 ಅನುಪಾತದಲ್ಲಿದ್ದಾವೆ. ಒಂದು ವೇಳೆ ಅವುಗಳ ಮಸ 7